ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ಕ್ಲಾಸಿಂದ ನಾವು ಹೊಸ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ, ವಾಟ್ ಈಸ್ ದ ವಾಟ್ ಆರ್ ದ ಫೀಚರ್ಸ್ ಅಂಡ್ ವಾಟ್ ಈಸ್ ದ ನೇಚರ್ ಆಫ್ ದಿಸ್ ನ್ಯೂ ಸೀರೀಸ್ ಅಂತ ಹೇಳಿದ್ರೆ, ನೋಡಿ, ಎವ್ರಿ ವೀಕ್ ನಿಮ್ಗೆ ಇಲ್ಲಿ 2 ವಿಡಿಯೋಸ್ ಅನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಓಕೆನಾ? ಸೊ, ನಾನು 50 ಟು 60 ಕ್ವಶನ್ಸ್ ಅನ್ನ ಪ್ರತಿ ಚಾಪ್ಟರ್ ಇಂದ ಡಿಸ್ಕಸ್ ಮಾಡಿಸ್ತೇನೆ ಇನ್ ಡಿಟೇಲ್. ಅದಾದ ಮೇಲೆ ವಾಟ್ ಈಸ್ ಯುವರ್ ಡ್ಯೂಟಿ, ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ನಾಲೆಜ್ ಅನ್ನ ಟೆಸ್ಟ್ ಮಾಡ್ಕೊಳ್ಬೇಕು. ಹೇಗೆ ಮ್ಯಾಮ್ ಅಂದ್ರೆ, ನೋಡಿ, ಇಲ್ಲಿ ನಾನು ಡಿಸ್ಕಸ್ ಮಾಡುವಾಗ ಈಚ್ ಅಂಡ್ ಎವ್ರಿ ಕ್ವಶನ್ ಅನ್ನ ನೀವು ಕೇರ್ಫುಲಿ ನೋಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಯಾವ ವರ್ಷ ಈ ಕ್ವಶನ್ ಅನ್ನ ಕೇಳಿದ್ದಾರೆ, ಅದೇ ರೀತಿ ಈ ಕ್ವಶನ್ ಕರೆಕ್ಟ್ ಆನ್ಸರ್ ಏನು, ಪ್ರತಿಯೊಂದನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಾದ ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಮಾಕ್ ಟೆಸ್ಟ್ ಥ್ರೂ ನಿಮ್ಮ ನಾಲೆಜ್ ಅನ್ನ ಟೆಸ್ಟ್ ಮಾಡ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಹೇಗೆ ಮ್ಯಾಮ್ ಮಾಕ್ ಟೆಸ್ಟ್ ನಾವು ಹೇಗೆ ಅಟೆಂಡ್ ಮಾಡಬಹುದು, ಎಲ್ಲಿ ಅಟೆಂಡ್ ಮಾಡಬಹುದು ಅಂದ್ರೆ, ಯು ಹ್ಯಾವ್ ಟು ಡೌನ್ಲೋಡ್ ಜಟಾಯು ಕರಿಯರ್ ಅಕಾಡೆಮಿ ಅಪ್ಲಿಕೇಶನ್. ಅಲ್ಲಿ ಟೆಸ್ಟ್ ಸೀರೀಸ್ ಅನ್ನ ನೀವು ಅಟೆಂಡ್ ಮಾಡಬೇಕು. ಆಗ ನಿಮ್ಗೆ ಏನಾಗತ್ತೆ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಟೈಮ್ ರಿಸ್ಟ್ರಿಕ್ಷನ್ಸ್ ಇದ್ದಾಗ ನಿಮ್ಮ ಒಂದು ಮೈಂಡ್ ಯಾವ ರೀತಿ ಅಟೆಂಟಿವ್ ಆಗಿ ಆನ್ಸರ್ಸ್ ಅನ್ನ ಕೊಡುತ್ತೆ, ಅದೇ ರೀತಿ ನೀವು ಇನ್ನು ಏನು ಪ್ರಿಪೇರ್ ಮಾಡಬೇಕು, ವೇರ್ ಯು ಆರ್ ಲ್ಯಾಕಿಂಗ್ ಅನ್ನುವಂತಹ ಒಂದು ನಾಲೆಜ್ ನಿಮ್ಗೆ ಬರುತ್ತೆ. ಸೊ ಒನ್ ಬೈ ಒನ್ ನಾವು ಸ್ಟಾರ್ಟ್ ಮಾಡೋಣ ಕ್ವಶನ್ಸ್ ಅನ್ನ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಲಿದ್ದೇನೆ. ಅದೇ ರೀತಿ ನೀವು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ನೀವು ಒಂದು ವಿಡಿಯೋವನ್ನ ನೋಡಿ ಹೋಗ್ತೀರಾ, ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಅದೇ ರೀತಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಿಲ್ಲ, ನೆಕ್ಸ್ಟ್ ಈ ಸೀರೀಸ್ ಅಲ್ಲಿ ಬರ್ತಾ ಇರುವಂತಹ ವಿಡಿಯೋ ಕಂಟಿನ್ಯೂಸ್ ಆಗಿ ನಿಮಗೆ ಸಿಗೋದಿಲ್ಲ. ಆಗ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಪ್ರಿಪರೇಷನ್ ಅಲ್ಲಿ ಕಂಟಿನ್ಯೂಟಿ ಉಳಿಯೋದಿಲ್ಲ, ಗ್ಯಾಪ್ ಆಗತ್ತೆ. ಓಕೆನಾ? ಹೀಗಾಗಿ ಕ್ವಶನ್ಸ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದೇ ರೀತಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು. ನಮ್ಮ ರೆಕಾರ್ಡೆಡ್ ಕ್ಲಾಸ್ ಬ್ಯಾಚ್, ಅದೇ ರೀತಿ ಜನವರಿಯಿಂದ ಸ್ಟಾರ್ಟ್ ಆಗಿರುವಂತಹ ಆನ್ ಗೋಯಿಂಗ್ ಬ್ಯಾಚ್ಗೆ ಜಾಯಿನ್ ಆಗೋದಕ್ಕೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಸೊ ದ ಫಸ್ಟ್ ಕ್ವಶನ್ ಈಸ್, ಗ್ಯಾಟ್ ವಾಸ್ ರೀಪ್ಲೇಸ್ಡ್ ಬೈ WTO ಇನ್. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಗ್ಯಾಟಿನ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು, ಜನರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ಸ್ ಅಂತ. ಓಕೆನಾ? ಈ ಜನರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಅನ್ನೋದು WTO ಈ ಒಂದು ಸಂಸ್ಥೆ ಗ್ಯಾಟ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಓಕೆನಾ? WTO ಅಂದ್ರೆ ಏನು? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಯಾವಾಗ? ಇನ್ 1995. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇವಾಗ ಈ ಒಂದು ಕ್ವಶನ್ ಅನ್ನ 3 ರೀತಿಯಲ್ಲಿ ಕೇಳಬಹುದು. ಹೇಗಂದ್ರೆ, ಗ್ಯಾಟ್ ಅನ್ನ ಯಾವ ಒಂದು ಸಂಸ್ಥೆ ರೀಪ್ಲೇಸ್ ಮಾಡಿತು? WTO. ಓಕೆನಾ? WTO ಸ್ಥಾಪನೆ ಆದ ವರ್ಷ ಎಷ್ಟು? 1995. ಗ್ಯಾಟ್ ಅನ್ನ WTO ಯಾವ ವರ್ಷ ರೀಪ್ಲೇಸ್ ಮಾಡ್ತು? 1995 ಅಲ್ಲಿ. ಅರ್ಥ ಆಯ್ತಾ? ಈ ರೀತಿ ಒಂದೇ ಕ್ವಶನ್ ಅನ್ನ 3 ರೀತಿಯಲ್ಲಿ ನಿಮಗೆ ಕೇಳಬಹುದು. ದೆನ್ ವಾಟ್ ಇಸ್ ದ ಸೆಕೆಂಡ್ ಕ್ವೆಶನ್? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಟ್ಯಾರಿಫ್ ಬ್ಯಾರಿಯರ್? ನೋಡಿ, ನಿಮ್ಮ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಟ್ಯಾರಿಫ್ ಅಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ ಅಂತ 2 ರೀತಿಯ ಬ್ಯಾರಿಯರ್ಸ್ ಬರುತ್ತೆ. ಅಂದ್ರೆ ನೋಡಿ, ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಎಕ್ಸ್ಪೋರ್ಟ್ ಅನ್ನ ಯಾವಾಗ್ಲೂ ಜಾಸ್ತಿ ಮಾಡಬೇಕು, ಇಂಪೋರ್ಟ್ ಅನ್ನ ಕಡಿಮೆ ಮಾಡಬೇಕು ಅಂತ. ಓಕೆನಾ? ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡಬೇಕು, ಇಂಪೋರ್ಟ್ ಅನ್ನ ಕಡಿಮೆ ಮಾಡಬೇಕು. ಈ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ ಅಂದ್ರೆ, ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಮಾಡೋದಕ್ಕೆ ಟ್ಯಾಕ್ಸ್ ಅನ್ನು ಕೂಡ ಹಾಕ್ತಾರೆ. ಅದೇ ರೀತಿ ಟ್ಯಾಕ್ಸ್ ಅನ್ನ ಬಿಟ್ಟು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್, ಅವು ಟ್ಯಾಕ್ಸ್ ನ ರೂಪದಲ್ಲಿ ಇರೋದಿಲ್ಲ, ಆದ್ರೆ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತಹ ಕ್ವಾಂಟಿಟಿಯ ಮೇಲೆ ರಿಸ್ಟ್ರಿಕ್ಷನ್ ಅನ್ನ ಹಾಕ್ಬಹುದು, ಜಾಸ್ತಿ ಲೈಸೆನ್ಸಿಂಗ್ ಅನ್ನ ಹಾಕ್ಬಹುದು, ಈ ರೀತಿಯ ಕಂಟ್ರೋಲ್ಸ್. ಓಕೆನಾ? ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಟ್ಯಾರಿಫ್ ಬ್ಯಾರಿಯರ್? ನೋಡಿ, ಇಂಪೋರ್ಟ್ ಕೋಟಾ ಆಯ್ತು, ಇಂಪೋರ್ಟ್ ಲೈಸೆನ್ಸಿಂಗ್ ಆಯ್ತು, ಅದೇ ರೀತಿ ಎಕ್ಸ್ಚೇಂಜ್ ಕಂಟ್ರೋಲ್, ಇವೆಲ್ಲವೂ ಟ್ಯಾಕ್ಸ್ ರೂಪದಲ್ಲಿ ಇರೋದಿಲ್ಲ, ಆದ್ರೆ ಕಸ್ಟಮ್ ಡ್ಯೂಟಿ ಅನ್ನೋದು ಟ್ಯಾಕ್ಸ್ ನ ರೂಪದಲ್ಲಿ ಇದೆ. ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿ ಅಂದ್ರೆ ಏನು? ನಾವು ಇಂಪೋರ್ಟ್ ಮೇಲೆ ಹಾಕ್ತಾ ಇರುವಂತಹ ಟ್ಯಾಕ್ಸ್. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಟ್ಯಾರಿಫ್ ಬ್ಯಾರಿಯರ್ ಯಾವುದು? ಕಸ್ಟಮ್ಸ್ ಡ್ಯೂಟಿ. ಸೊ ಈ ಕ್ವಶನ್ ಅಲ್ಲಿ ನಾವೇನೇನ್ ಪ್ರಿಪೇರ್ ಮಾಡಬೇಕು ಮ್ಯಾಮ್? ನೀವು ಡಿಟೇಲ್ ಆಗಿ ನೋಡ್ಕೊಳ್ಬೇಕು, ಯಾವ ಯಾವ ಟ್ಯಾರಿಫ್ ಬ್ಯಾರಿಯರ್ಸ್ ಇದೆ, ಯಾವ ಯಾವ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಇದೆ. ಓಕೆನಾ? ಇಲ್ಲಿ ಕೊಟ್ಟಿರುವಂತಹ 3 ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ನಾನು ಹೇಳಿದೆ, ಒಂದು ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನ ಹೇಳಿದೆ. ಆದ್ರೆ ಇದನ್ನ ಬಿಟ್ಟು ಇನ್ನು ಯಾವ ಯಾವ ಟ್ಯಾರಿಫ್ ಅಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಇದೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಡಿಟೇಲ್ ಆಗಿ ಓದ್ಕೊಳ್ಬೇಕು. ಓಕೆನಾ? ಥರ್ಡ್ ಕ್ವಶನ್, ಬ್ಯಾಲೆನ್ಸ್ ಆಫ್ ಟ್ರೇಡ್ ರೆಫರ್ಸ್ ಟು. ಓಕೆನಾ? ಸೊ ಬ್ಯಾಲೆನ್ಸ್ ಆಫ್ ಟ್ರೇಡ್ ರೆಫರ್ಸ್ ಟು. ಓಕೆನಾ? ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೀವಿ ನೋಡಿ, ಬ್ಯಾಲೆನ್ಸ್ ಆಫ್ ಟ್ರೇಡ್ ರೆಫರ್ಸ್ ಟು. ಇದನ್ನ 2017ರಲ್ಲಿ ಕೇಳಿದ್ದಾರೆ. ಇಲ್ಲಿ ಒಂದು ಕೀ ಹೇಳ್ತೀನಿ, ಯಾವಾಗ ನೆನ್ಪಿಟ್ಕೊಳ್ಬೇಕು. ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಬಂದಾಗ ಇದು
ಗೂಡ್ಸ್ ಅನ್ನ ಕವರ್ ಮಾಡುತ್ತೆ, ವಿಸಿಬಲ್ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ನ ಕವರ್ ಮಾಡುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಬಂದಾಗ ಅದರಲ್ಲಿ ಸರ್ವಿಸಸ್ ಕೂಡ ಕವರ್ ಆಗುತ್ತೆ ಅಂತ. ಓಕೆನಾ? ಹೀಗಾಗಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ರೆಫರ್ಸ್ ಟು ಟೋಟಲ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಡಿಫರೆನ್ಸ್ ಬಿಟ್ವೀನ್ ವಿಸಿಬಲ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್. ಎಸ್, ವಿಸಿಬಲ್ ಅಂದ್ರೆ ಗೂಡ್ಸ್. ಓಕೆನಾ? ಸೊ ಡಿಫರೆನ್ಸ್ ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಎಷ್ಟು ಇಂಪೋರ್ಟ್ ಆಗಿದೆ ಅದರ ಮಧ್ಯದ ಡಿಫರೆನ್ಸ್ ಅನ್ನ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರೀತಾರೆ. ಸೊ ವಿಸಿಬಲ್ ಐಟಮ್ಸ್ ಇರುತ್ತೆ ಟ್ರೇಡ್ ಅಲ್ಲಿ. ಅದೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಬಂದಾಗ ಆಲ್ ವಿಸಿಬಲ್ ಅಂಡ್ ಇನ್ವಿಸಿಬಲ್ ಐಟಮ್ಸ್ ಆರ್ ಕವರ್ಡ್. ಓಕೆ, ದೆನ್ ವಿಚ್ ಆರ್ಗನೈಸೇಷನ್ ಸೆಟಲ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ಡಿಸ್ಪ್ಯೂಟ್ಸ್? ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ ಆದ್ರೆ ಅದನ್ನ ಬಗೆಹರಿಸುವಂತಹ ಜವಾಬ್ದಾರಿ ಯಾರಿಗಿರುತ್ತೆ? ನಮ್ಮ ಒಂದು WTO ಗೆ ಇರುತ್ತೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇಲ್ಲಿ ಇರುವಂತಹ ಉಳಿದ ಸಂಸ್ಥೆಗಳ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಏನ್ ಗೊತ್ತಿರಬೇಕು ಮ್ಯಾಮ್? IMF, IBRD, ಅದೇ ರೀತಿ UNCTAD, ಇವುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆನಾ? ವಾಟ್ ಆರ್ ದ ಫುಲ್ ಫಾರ್ಮ್ಸ್ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ಸ್, ವೆನ್ these institutions were established and what is the key work of these institutions ಅಂತ ಗೊತ್ತಿರಬೇಕು. ಓಕೆನಾ? IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. IBRD ಅಂದ್ರೆ ಏನು? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಓಕೆನಾ? ಅದೇ ರೀತಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಓಕೆನಾ? ಇವುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆನಾ? ವಾಟ್ ಈಸ್ ದ ಕೀ ರೋಲ್ ಆಫ್ ದೀಸ್ ಆರ್ಗನೈಸೇಷನ್ಸ್ ಅಂಡ್ ಇವುಗಳ ಒಂದು ಫಂಕ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ದೆನ್ ನೆಕ್ಸ್ಟ್ ಕ್ವಶನ್ ಈಸ್ LPG model of economic reforms in India was introduced in. What is the full form of LPG? ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಇದು 1991 ಇಕನಾಮಿಕ್ ರಿಫಾರ್ಮ್ಸ್ ಅಲ್ಲಿ ಜಾರಿಗೆ ಬರುತ್ತೆ. ಸೊ ಇಂಡಿಯಾ ಅಡಾಪ್ಟೆಡ್ LPG ಇನ್ 1991 ಡ್ಯೂ ಟು ಇಕನಾಮಿಕ್ ಕ್ರೈಸಿಸ್. ಓಕೆನಾ? ಯಾಕಂದ್ರೆ ಈ ಒಂದು ಅತಿಯಾದ ಲೈಸೆನ್ಸಿಂಗ್ ಇಂದ, ಅತಿಯಾದ ಪಬ್ಲಿಕ್ ಸೆಕ್ಟರ್ ಇಂದ, ಓಕೆನಾ, ಗ್ಲೋಬಲೈಸೇಷನ್ ಇಲ್ಲದೆ ಇರೋದ್ರಿಂದ, ರಿಸ್ಟ್ರಿಕ್ಷನ್ ಜಾಸ್ತಿ ಆಗಿರೋದ್ರಿಂದ ಇಕನಾಮಿಕ್ ಕ್ರೈಸಿಸ್ ಬಂದಿತ್ತು. ಹೀಗಾಗಿ ಲಿಬರಲೈಸೇಷನ್ ಅಂದ್ರೆ ನಾವು ಒಂದು ರೆಸ್ಟ್ರಿಕ್ಷನ್ಸ್ ಅನ್ನ ಕಡಿಮೆ ಮಾಡೋದು. ಎಸ್, ಅಂಡ್ ವಾಟ್ ಈಸ್ ಪ್ರೈವೇಟೈಸೇಷನ್? allowing private firms to start business, and globalization means opening the world economy, opening the Indian economy to the world market. ಓಕೆನಾ? ಇದು 1991 ಪಾಲಿಸಿಯಲ್ಲಿ ಬಂತು. ಎಸ್, ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಬಿಲಾಂಗ್ಸ್ ಟು ಮೈಕ್ರೋ ಎನ್ವಿರಾನ್ಮೆಂಟ್? ನೋಡಿ, ಎನ್ವಿರಾನ್ಮೆಂಟ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಮೈಕ್ರೋ ಅಂಡ್ ಮ್ಯಾಕ್ರೋ ಅನ್ನುವಂತಹ ಎರಡು ಪಾರ್ಟ್ಸ್ ಬರುತ್ತೆ. ಮೊದಲನೇದಾಗಿ ಮೇನ್ ಕ್ಲಾಸಿಫಿಕೇಶನ್ ಏನ್ ಬರುತ್ತೆ ಹೇಳಿ? ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಓಕೆನಾ? ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿಯೂ ಕೂಡ ಓನ್ಲಿ ಬಿಸ್ನೆಸ್, ಆ ಫರ್ಮ್ ಅನ್ನ ಮಾತ್ರ ಪರಿಣಾಮ ಬೀರುವಂತಹ ಅಂಶಗಳನ್ನ ಮೈಕ್ರೋ ಅಂತೀವಿ. ಜನರಲ್ಲಿ ಎಲ್ಲ ಬಿಸ್ನೆಸ್ ಫರ್ಮ್ಸ್ ಅನ್ನ, ಎಲ್ಲ ಇಂಡಸ್ಟ್ರೀಸ್ ಅನ್ನ, ಇಂಡಸ್ಟ್ರಿಯಲ್ ಇರುವ ಎಲ್ಲ ಫರ್ಮ್ಸ್ ಅನ್ನ ಎಲ್ಲ ಇಂಡಸ್ಟ್ರಿಯ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳನ್ನ ಮ್ಯಾಕ್ರೋ ಅಂತೀವಿ. ಓಕೆನಾ? ಮ್ಯಾಕ್ರೋ ಅಂದ್ರೆ ಜನರಲ್ ಆಗಿರುತ್ತೆ, ಮೈಕ್ರೋ ಅಂದ್ರೆ ಫರ್ಮ್ ಸ್ಪೆಸಿಫಿಕ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಕೊಟ್ಟಿರುವಂತದ್ದು ಮೈಕ್ರೋ. ಮೈಕ್ರೋ ಅಂತ ಬಂದಾಗ ಇನ್ಫ್ಲೇಷನ್ ಜನರಲ್ ಇದೆ, ಮಾನಿಟರಿ ಪಾಲಿಸಿ ಜನರಲ್ ಇದೆ, ಕಸ್ಟಮರ್ಸ್, ನಿಮ್ಮ ಫರ್ಮಿನ ಕಸ್ಟಮರ್ಸ್ ನಿಮ್ಮ ಫರ್ಮಿನ ಮೈಕ್ರೋ ಎನ್ವಿರಾನ್ಮೆಂಟಿನ ಪಾರ್ಟ್ ಆಗಿರ್ತಾರೆ. ಫಿಸ್ಕಲ್ ಪಾಲಿಸಿ ಕೂಡ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿನ ಮ್ಯಾಕ್ರೋ ಪಾರ್ಟ್ ಆಗಿದೆ. ಓಕೆನಾ? ಈಗ ಮ್ಯಾಮ್ ಈ ಕ್ವಶನ್ ಅನ್ನು ನೋಡಿದಾಗ ನಾನು ನಿಮ್ಗೆ ಒಂದು ಕೀ ಕಾನ್ಸೆಪ್ಟ್ಸ್ ಆಫ್ ದೀಸ್ ಪೇಪರ್ ಟು ಕಾಮರ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆನಾ? ಕೀ ಕಾನ್ಸೆಪ್ಟ್ ಪ್ರತಿಯೊಂದು ಚಾಪ್ಟರ್ ಇಂದ ಯಾವ ಯಾವ ಕೀ ಕಾನ್ಸೆಪ್ಟ್ಸ್ ಅನ್ನ ಓದಬೇಕು ಅದ್ರಲ್ಲಿ ನಾನು ನಿಮಗೆ ಹೇಳಿದ್ದೆ ಎನ್ವಿರಾನ್ಮೆಂಟ್ ಅಲ್ಲಿ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನ ಪ್ರತಿಯೊಂದು ಪಾರ್ಟ್ ಅನ್ನ ಓದ್ಕೊಳ್ಳಿ ಅಂತ. ಅದನ್ನ ಡಿಟೇಲ್ ಆಗಿ ಓದ್ಕೊಳ್ಬೇಕು. ಸೊ ದ್ಯಾಟ್ ನಿಮಗೆ ಇಂದಿನ ಕ್ವಶನ್ ಬಂದೇ ಬರುತ್ತೆ. ಓಕೆನಾ? ಯಾವ್ದು ಇಂಟರ್ನಲ್ ಎನ್ವಿರಾನ್ಮೆಂಟಿನ ಪಾರ್ಟ್, ಯಾವ್ದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿನ ಪಾರ್ಟ್ ಅಂತ. ಸೊ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಮೈಕ್ರೋ ಅಂದ್ರೆ ಫರ್ಮ್ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ಕಸ್ಟಮರ್ಸ್ ಪ್ರತಿಯೊಂದು ಫರ್ಮಿನ ಸ್ಪೆಸಿಫಿಕ್ ಫ್ಯಾಕ್ಟರ್ ಅಲ್ಲಿ ಬರ್ತಾರೆ, ಜನರಲ್ ಫ್ಯಾಕ್ಟರ್ ಅಲ್ಲಿ ಬರೋದಿಲ್ಲ. ಅದೇ ಇಲ್ಲಿ ಕೊಟ್ಟಿರುವಂತಹ ಉಳಿದ ಅಂಶಗಳು ಜನರಲ್ ಫ್ಯಾಕ್ಟರ್ ಆಗಿದೆ. ಓಕೆನಾ? ನೆಕ್ಸ್ಟ್ ನೋಡಿ, 7th ಕ್ವಶನ್. FDI ಮೀನ್ಸ್ ನಿಮಗೆ ಗೊತ್ತಿದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, FPI ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ದಟ್ಸ್ ಇಟ್. ಇಷ್ಟೇ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಓಕೆನಾ? ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ASEAN ಸ್ಟ್ಯಾಂಡ್ಸ್ ಫಾರ್. ASEAN ಅಂದ್ರೆ ಏನು ನೋಡಿ, ಇಲ್ಲಿ ಇಕನಾಮಿಕ್ ಇಂಟಿಗ್ರೇಷನ್, ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಒಂದು ಪಾರ್ಟ್ ಬರುತ್ತೆ. ಓಕೆನಾ? ಕೀ ಕಾನ್ಸೆಪ್ಟ್ಸ್ ನಾನು ನಿಮ್ಗೆ ಹೇಳಿದೀನಿ. ಅವುಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಬರುತ್ತೆ, ಅವುಗಳ ಫುಲ್ ಫಾರ್ಮ್ಸ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿರೋದೇನು? ಏಸಿಯಾನ್. ಏಷಿಯಾನಿನ ಫುಲ್ ಫಾರ್ಮ್ ಏನು? 2020 ಕೇಳಿರುವಂತ ಕ್ವಶನ್. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ನೋಡಿ, ಎಲ್ಲವೂ ಕೂಡ ಟ್ವಿನ್ಸ್ ತರ ಕಾಣಿಸ್ತಾ ಇದೆ ಆಪ್ಷನ್ಸ್. ಓಕೆನಾ? ಸೊ ಒಂದೊಂದೇ ಆಪ್ಷನ್ ನ ಕರೆಕ್ಟ್ ಆಗಿ ಓದ್ಕೊಳ್ಬೇಕು. ಅಸೋಸಿಯೇಷನ್ ಆಫ್ ಅಂತ ನೀವು ನೋಡಿರ್ತೀರಾ, ಒಂದೇ ವರ್ಡ್ ಅನ್ನ ನೋಡ್ಕೊಂಡು ಹಾಕ್ಬಿಡ್ತೀರಾ. ಇಲ್ಲಿ ಸೌತ್ ಯುರೋಪಿಯನ್ ಕೊಟ್ಟಿದ್ದಾರೆ, ಇಲ್ಲಿ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಸೋಸಿಯೇಷನ್ ಮತ್ತೆ ಸೌತ್ ಅನ್ನ ನೋಡಿ ಎ ಆಪ್ಷನ್ ಅನ್ನು ಹಾಕಿ ಬರೋದಲ್ಲ,
ಕೇರ್ಫುಲಿ ಮಾಡಬೇಕು. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಸೊ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಯಾವಾಗ ಸ್ಥಾಪನೆ ಆಯಿತು, ಇದರ ಮೆಂಬರ್ ಕಂಟ್ರೀಸ್ ಯಾವುದು, ಅದೇ ರೀತಿ ಇದರ ಫಂಕ್ಷನ್ಸ್ ಏನು ಅನ್ನೋದನ್ನ ನೀವು ಅಡಿಷನಲ್ ಆಗಿ ಇದ್ರ ಜೊತೆಗೆ ಓದ್ಕೊಳ್ತೀರಾ. ಓಕೆನಾ. ದೆನ್ ಕ್ವಶನ್ ನಂಬರ್ 9, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಫೀಚರ್ ಆಫ್ ಗ್ಲೋಬಲೈಸೇಷನ್. LPG ಪಾಲಿಸಿಯಲ್ಲಿ ಬರುವಂತಹ ಗ್ಲೋಬಲೈಸೇಷನ್ ಫೀಚರ್ಸ್ ಏನೇನು ಅಂತ ನೋಡಕ್ ಹೋದಾಗ, ಇಂಟಿಗ್ರೇಷನ್ ಆಫ್ ಇಕನಾಮೀಸ್, ನೋಡಿ ಬೇರೆ ಬೇರೆ ಇಕನಾಮೀಸ್ ಒಟ್ಟಿಗೆ ಬರುತ್ತೆ, ಫ್ರೀ ಫ್ಲೋ ಆಫ್ ಗೂಡ್ಸ್ ಆಗುತ್ತೆ, ರಿಸ್ಟ್ರಿಕ್ಷನ್ ಆನ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತಾ, ಇಲ್ಲ, ಟೆಕ್ನಾಲಜಿ ಫ್ರೀಲಿ ಟ್ರಾನ್ಸ್ಫರ್ ಆಗುತ್ತೆ. ಇದು ಕೊಟ್ಟಿರೋದು ನೆಗೆಟಿವ್ ಪಾಯಿಂಟ್ ಅಂಡ್ ದಿಸ್ ಇಸ್ ನಾಟ್ ಅ ಫೀಚರ್ ಆಫ್ ಗ್ಲೋಬಲೈಸೇಷನ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ನೆನಪಿಟ್ಕೊಳ್ಬೇಕು. ನಾಟ್ ಅಂತ ಕೇಳಿದಾರಾ, ಫೀಚರ್ ಅಂತ ಕೇಳಿದಾರಾ, ಏನ್ ಕೇಳಿದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ, ನಾಟ್ ಅಂತ ಕೇಳಿದಾರೆ, ರಿಸ್ಟ್ರಿಕ್ಷನ್ ಆನ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೋದಿಲ್ಲ, ಫ್ರೀ ಫ್ಲೋ ಆಫ್ ಟೆಕ್ನಾಲಜಿ ಆಗುತ್ತೆ. ಅರ್ಥ ಆಯ್ತಾ. ಇನ್ಕ್ರೀಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್, ಎಸ್, ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ. ದೆನ್ ನೆಕ್ಸ್ಟ್ ನೋಡಿ 10th ಪಾಯಿಂಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ನಾನ್ ಟ್ಯಾರಿಫ್ ಬ್ಯಾರಿಯರ್. ನೋಡಿ, ಹಿಂದೆ ಟ್ಯಾರಿಫ್ ಬ್ಯಾರಿಯರ್ ಬಗ್ಗೆ ಕೇಳಿದ್ರು, ಇಲ್ಲಿ ನಾನ್ ಟ್ಯಾರಿಫ್ ಅಂದ್ರೆ ಈ ಒಂದು ಟಾಪಿಕ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ. ಓಕೆ, ಟ್ಯಾರಿಫ್ ಬ್ಯಾರಿಯರ್ ಮತ್ತೆ ನಾನ್ ಟ್ಯಾರಿಫ್ ಬ್ಯಾರಿಯರ್ ಬಗ್ಗೆ ತುಂಬಾ ಸಲ ಕ್ವಶನ್ ಬರುತ್ತೆ. ಓಕೆ, ನಾನ್ ಟ್ಯಾರಿಫ್ ಬ್ಯಾರಿಯರ್ ಅಂದ್ರೆ ಏನು, ಟ್ಯಾಕ್ಸ್ ರೂಪದಲ್ಲಿ ಇರೋದಿಲ್ಲ ಅಂತ ಹೇಳಿದೆ. ಇಂಪೋರ್ಟ್ ಡ್ಯೂಟಿ, ಡ್ಯೂಟಿ ಅನ್ನೋದು ಟ್ಯಾಕ್ಸ್ ಆಯ್ತು, ಎಕ್ಸ್ಪೋರ್ಟ್ ಡ್ಯೂಟಿ ಟ್ಯಾಕ್ಸ್ ಆಯ್ತು, ಇಂಪೋರ್ಟ್ ಕೋಟಾ. ನೋಡಿ, ಇಂಪೋರ್ಟ್ ಕೋಟಾ ಅಂದ್ರೆ ಏನು, ನೀವು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತಹ ವಸ್ತುಗಳ ಕ್ವಾಂಟಿಟಿಯ ಮೇಲೆ ರೆಸ್ಟ್ರಿಕ್ಷನ್ ಅನ್ನ ಹಾಕ್ಬೋದು. ಎಸ್. ದೆನ್ ಕಸ್ಟಮ್ಸ್ ಟ್ಯಾರಿಫ್ ಅಂಡ್ ಡ್ಯೂಟೀಸ್ ಇವೆಲ್ಲವೂ ಟ್ಯಾಕ್ಸ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ನಾನ್ ಟ್ಯಾರಿಫ್ ಬ್ಯಾರಿಯರ್ ಅನ್ನೋದು, ನಾನ್ ಟ್ಯಾರಿಫ್ ಬ್ಯಾರಿಯರ್ ಅಂತ ಬಂದಾಗ ಟ್ಯಾಕ್ಸಿನ ರೂಪದಲ್ಲಿ ಇಲ್ಲದೆ ಇರೋದು ಯಾವುದು, ಇಂಪೋರ್ಟ್ ಕೋಟಾ. ಇಂಪೋರ್ಟ್ ಕೋಟಾದ ಅರ್ಥ ಏನು, ಇಂಪೋರ್ಟ್ ಕೋಟಾ ರೆಸ್ಟ್ರಿಕ್ಟ್ಸ್ ಕ್ವಾಂಟಿಟಿ ಆಫ್ ಇಂಪೋರ್ಟ್ ಅಂಡ್ ಇಟ್ಸ್ ಕ್ಲಾಸಿಫೈಡ್ ಆಟ್ ನಾನ್ ಟ್ಯಾರಿಫ್ ಬ್ಯಾರಿಯರ್. ಇದನ್ನ ನಾನ್ ಟ್ಯಾರಿಫ್ ಬ್ಯಾರಿಯರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಿಯರ್ ವಿ ಹ್ಯಾವ್ ಕಂಪ್ಲೀಟೆಡ್ 10 ಕ್ವೆಶನ್ಸ್. ಓಕೆನಾ. ಸೊ ದ 11th ಕ್ವೆಶನ್ ಈಸ್, 11th ಕ್ವಶನ್ ಇಂದ ನೋಡಿ ನಾನು ಏನ್ ಮಾಡಿದೀನಿ, ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಅನ್ನ ಆಡ್ ಮಾಡಿದೀನಿ. ಅಂದ್ರೆ ನಿಮ್ಮ ನೆಟ್ ಸೆಟ್ ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಷ್ಟೇ ಬರೋದಿಲ್ಲ, ಇದರ ಜೊತೆಗೆ ಅಸರ್ಷನ್ ರೀಸನಿಂಗ್, ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಬರುತ್ತೆ ಅಂಡ್ ಟ್ರೂ ಅಂಡ್ ಫಾಲ್ಸ್ ಇರ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಇರ್ಬೋದು, ಇವೆಲ್ಲವೂ ಬರುತ್ತೆ. ಓಕೆನಾ. ಸೊ ನಿಮ್ಗೆ ಎಲ್ಲ ರೀತಿಯ ಕ್ವಶನ್ಸ್ ಸ್ವಲ್ಪ ಗೊತ್ತಿರ್ಲಿ ಅಂತ ಆಡ್ ಮಾಡಿದೀನಿ. ಎಸ್. ನೋಡಿ, ಅಸರ್ಷನ್ ರೀಸನಿಂಗ್ ಅಂತ ಕ್ವಶನ್ ಬಂದಾಗ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರೋದಿಲ್ಲ, ಆದ್ರೆ ನಾನು ಆಲ್ವೇಸ್ ಹೇಳ್ತಾ ಇರ್ತೀನಿ, ಅಸರ್ಷನ್ ಅಂಡ್ ರೀಸನಿಂಗ್ ಅಂತ ಬಂದಾಗ ಎರಡು ಸೆಂಟೆನ್ಸ್ ಇರುತ್ತೆ. ಓಕೆ, ಆ ಎರಡು ಸೆಂಟೆನ್ಸಸ್ ಅನ್ನ ಇಂಡಿಪೆಂಡೆಂಟ್ ಆಗಿ ಓದ್ಕೊಳ್ಬೇಕು. ಓದ್ಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ, ಇಂಡಿಪೆಂಡೆಂಟ್ ಆಗಿ ಟ್ರೂ ಇದೆಯಾ ಅಂತ ನೋಡ್ಬೇಕು. ಅವೆರಡು ಇಂಡಿಪೆಂಡೆಂಟ್ ಆಗಿ ಟ್ರೂ ಇದ್ರೆ ಆನ್ಸರ್ ಮಸ್ಟ್ ಬಿ ಎ ಅಂಡ್ ಎ ಆರ್ ಬಿ, ಆಪ್ಷನ್ ಎ ಅಥವಾ ಬಿ ಆಗಿರುತ್ತೆ. ಯಾಕಂದ್ರೆ ಬೋತ್ ಎ ಅಂಡ್ ಆರ್ ಟ್ರೂ ಅಂತ ಕೊಟ್ಟಿರ್ತಾರೆ, ಎರಡೂ ಟ್ರೂ ಇದೆ. ಓಕೆನಾ. ಸೊ ಯಾವಾಗ ಎ ಟಿಕ್ ಮಾಡ್ಬೇಕು ಮ್ಯಾಮ್, ಯಾವಾಗ ಬಿ ಟಿಕ್ ಮಾಡ್ಬೇಕು ಅಂದ್ರೆ, ಎರಡೂ ಟ್ರೂ ಕೂಡ ಇದೆ, ಅದೇ ರೀತಿ ಅಸರ್ಷನ್ ನ ರೀಸನ್ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಅಂದ್ರೆ ಇವಾಗ ನೋಡಿ, ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯ ಚೆನ್ನಾಗಿ ಇಲ್ಲೋದೇ ಇರೋದಕ್ಕೆ ಕಾರಣ ಏನು ಅಂದ್ರೆ, ನೀವು ತುಂಬಾ ಬಿಸಿಲಲ್ಲಿ ಓಡಾಡಿದ್ದೀರಾ ಅಂತ, ಹೀಗೆ. ಓಕೆನಾ. ನಿಮ್ಗೆ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಅದೇ ರೀತಿ ಎರಡನೇ ಸೆಂಟೆನ್ಸ್ ಏನು, ಆ ಹೊರಗಡೆ ತುಂಬಾ ಏನಿದೆ ಹೇಳಿ, ಮಳೆ ಬಿಸಿಲು ಆಗ್ತಾ ಇದೆ ಅಂತ, ಎರಡು ಟ್ರೂನೇ, ಆದ್ರೆ ನೀವು ಓಡಾಡಿದೀರಾ ಅನ್ನೋದಿದ್ದಾಗ ಮಾತ್ರ ಅದು ಕನೆಕ್ಟೆಡ್ ಅಂತ, ಹೀಗೆ. ಓಕೆನಾ. ಸೊ ಇಲ್ಲೇನ್ ಹೇಳ್ತಾ ಇದೀವಿ ನಾವು, ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಅದಕ್ಕೆ ಆರ್ ಕರೆಕ್ಟ್ ಆಗಿ ಏನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಅಂತ ಹೇಳ್ಬೇಕು. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಇದೆ, ಬಟ್ ಎ ಅನ್ನ ಆರ್ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅಂದ್ರೆ ಓನ್ಲಿ ನೀವೇನ್ ಅನ್ಬೇಕು, ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಬಟ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ. ಇದೆರಡು ಆಪ್ಷನ್ ಆಯ್ತು. ಎ ಟ್ರೂ ಇದೆ, ಆರ್ ಫಾಲ್ಸ್ ಇದೆ ಅಂದ್ರೆ ಸಿ ಹಾಕ್ಬೇಕು. ಎ ಟ್ರೂ ಇದೆ, ಎ ಫಾಲ್ಸ್ ಇದೆ, ಓಕೆನಾ, ಒಂದೇ ಸೆಂಟೆನ್ಸ್ ಫಾಲ್ಸ್ ಇದೆ, ಆರ್ ಕರೆಕ್ಟ್ ಇದೆ ಅಂದ್ರೆ ಡಿ ಹಾಕ್ಬೇಕು. ಓಕೆ, ಇಷ್ಟಾದ್ರೂ ಗೊತ್ತಿರ್ಬೇಕು ಫಸ್ಟ್. ಮುಂದೆ ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫೋರ್ಸಸ್ ಮೇಲೆ ಕ್ವಶನ್ ಇದೆ, 2012ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಅಸರ್ಷನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಬೋತ್ ಸ್ಪೆಸಿಫಿಕ್ ಅಂಡ್ ಜನರಲ್ ಫೋರ್ಸಸ್. ಈಗಲೇ ನಾನು ನಿಮ್ಗೆ ಹೇಳಿದೆ, ಬೋತ್ ಜನರಲ್ ಅಂದ್ರೆ ಏನು, ಎಲ್ಲ ಬಿಸ್ನೆಸಸ್ ಅನ್ನ ಇಂಪ್ಯಾಕ್ಟ್ ಮಾಡೋದು, ಸ್ಪೆಸಿಫಿಕ್ ಅಂದ್ರೆ ಕಸ್ಟಮರ್ಸ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು, ಸ್ಪೆಸಿಫಿಕ್. ಜನರಲ್ ಫೋರ್ಸಸ್ ಅಂತ ಬಂದಾಗ ಇನ್ಫ್ಲೇಷನ್ ಆಯ್ತು, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆಯ್ತು, ಇದೆಲ್ಲ ಬರುತ್ತೆ. ಓಕೆ, ಈಗ ಮೊದಲನೇ ವಾಕ್ಯ ಅಂತೂ ಕರೆಕ್ಟು, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಬೋತ್ ಸ್ಪೆಸಿಫಿಕ್ ಅಂಡ್ ಜನರಲ್ ಫೋರ್ಸಸ್ ಅಂತ. ಎರಡನೇದು ಏನ್ ಹೇಳ್ತಾ ಇದ್ದಾರೆ ನೋಡಿ, ಜನರಲ್ ಫೋರ್ಸಸ್ ಸಚ್ ಆಸ್ ಇನ್ವೆಸ್ಟರ್ಸ್. ಈಗಲೇ ಹೇಳಿಲ್ವಾ ನಾನು, ಸ್ಪೆಸಿಫಿಕ್ ಫೋರ್ಸಸ್ ಆರ್ ಇನ್ವೆಸ್ಟರ್ಸ್, ಕಸ್ಟಮರ್ಸ್, ಕಾಂಪಿಟೇಟರ್, ಸಪ್ಲೈಯರ್ಸ್, ಇವು ಸ್ಪೆಸಿಫಿಕ್ ಫೋರ್ಸಸ್. ಇದನ್ನ ತಪ್ಪಾಗಿ ಕೊಟ್ಟಿದ್ದಾರೆ, ಜನರಲ್ ಅಲ್ಲಿ ಈ ಅಂಶಗಳನ್ನ ಕೊಟ್ಟಿದ್ದಾರೆ. ಸೊ ಎ ಟ್ರೂ ಇದೆ, ಆರ್ ಫಾಲ್ಸ್ ಇದೆ ಅಂತ ನಾವು ಕೊಟ್ಟಿದೀವಿ ಆನ್ಸರ್ ಅನ್ನ. ಓಕೆನಾ. ಎಸ್, ದಿಸ್ ಇಸ್ ದ
ಕರೆಕ್ಟ್ ಆನ್ಸರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎ ಕರೆಕ್ಟ್ ಇದೆ ಆದ್ರೆ ಸಿ ತಪ್ಪಾಗಿದೆ ಅಂತ. 12ನೆಯ ಪ್ರಶ್ನೆ, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಓಕೆನಾ? ಸೊ ಅಸರ್ಷನ್ ಏನ್ ಹೇಳ್ತಾ ಇದ್ದಾರೆ ನೋಡಿ. ಅಸರ್ಷನ್ ಅಲ್ಲಿ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಇದರ ಬಗ್ಗೆ ಏನು, ಶಿಫ್ಟ್ ಫ್ರಮ್ ಟೈಪ್ ರೈಟರ್ಸ್ ಕಂಪ್ಯೂಟರ್ಸ್ ಕ್ರಿಯೇಟ್ ನ್ಯೂ ಬಿಸ್ನೆಸಸ್. ನೋಡಿ, ಯಾವಾಗ ನಾವು ಟೈಪ್ ರೈಟರ್ ಇಂದ ಕಂಪ್ಯೂಟರ್ಗೆ ಶಿಫ್ಟ್ ಆದ್ವಿ, ನ್ಯೂ ಬಿಸ್ನೆಸ್ ಅಪಾರ್ಚುನಿಟೀಸ್ ಬಂತು. ಎಸ್, ಹೌದಾ? ಯಾಕಂದ್ರೆ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಸೈಂಟಿಫಿಕ್ ಇಂಪ್ರೂವ್ಮೆಂಟ್ಸ್ ಅಂಡ್ ಇನೋವೇಷನ್ಸ್. ಯಾಕೆ ಹೊಸ ಬಿಸ್ನೆಸಸ್ ಗೆ ನಾಂದಿ ಆಯ್ತು ಅಂದ್ರೆ ಅದರಲ್ಲಿ ಹೊಸ ಹೊಸ ಸೈಂಟಿಫಿಕ್ ಇಂಪ್ರೂವ್ಮೆಂಟ್ಸ್ ಬಂತು, ಇನೋವೇಷನ್ಸ್ ಬಂತು, ಅವುಗಳಿಗೆ ತಕ್ಕ ಹಾಗೆ ಬಿಸ್ನೆಸ್ ಅಲ್ಲಿ ಚೇಂಜಸ್ ಅನ್ನ ತರಬೇಕಾಯ್ತು. ಓಕೆನಾ? ಹೀಗಾಗಿ ಟೆಕ್ನಾಲಜಿಕಲ್ ಇನೋವೇಷನ್ ಚೇಂಜಸ್ ಪ್ರಾಡಕ್ಟ್ಸ್ ಡಿಮಾಂಡ್ ಅಂಡ್ ಬಿಸ್ನೆಸ್ ಅಪಾರ್ಚುನಿಟೀಸ್. ಹೌದಾ? ಸೊ ಇದೆರಡು ಇಂಡಿಪೆಂಡೆಂಟ್ ಆಗಿಯೂ ಟ್ರೂ ಆಗಿದೆ, ಕನೆಕ್ಟೆಡ್ ಕೂಡ ಆಗಿದೆ. ಕನೆಕ್ಟೆಡ್ ಕೂಡ ಆಗಿದೆ ಅಂತ ಹೇಗೆ ಓದ್ಬೋದು ನಾವು, ಶಿಫ್ಟ್ ಫ್ರಮ್ ಟೈಪ್ ರೈಟರ್ಸ್ ಟು ಕಂಪ್ಯೂಟರ್ಸ್ ಕ್ರಿಯೇಟೆಡ್ ನ್ಯೂ ಬಿಸ್ನೆಸಸ್. ವೈ ಬಿಕಾಸ್ ಅಂತ ಹೇಳಿದಾಗ ಈ ಸೆಂಟೆನ್ಸ್ ಅನ್ನ ಆಡ್ ಮಾಡಿ ನೋಡಿ ಕರೆಕ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ವೈ ಬಿಕಾಸ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಸೈಂಟಿಫಿಕ್ ಇಂಪ್ರೂವ್ಮೆಂಟ್ಸ್ ಅಂಡ್ ಇನೋವೇಷನ್ಸ್. ಓಕೆನಾ? ಇದು ಸೈಂಟಿಫಿಕ್ ಇನೋವೇಷನ್ಸ್ ಮತ್ತೆ ಇಂಪ್ರೂವ್ಮೆಂಟ್ ಅನ್ನು ಹೊಂದಿರುತ್ತೆ. ಹೀಗಾಗಿ ಹೊಸ ಹೊಸ ಬಿಸ್ನೆಸ್ ಗೆ ಇದು ನಾಂದಿ ಆಡುತ್ತೆ ಅಂತ. 13th ನೋಡಿ, ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕ್ವಶನ್ ಇದೆ. 2014ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಕನ್ಸ್ಯೂಮರ್ ಶುಡ್ ಬೈ ಸ್ಟ್ಯಾಂಡರ್ಡೈಸ್ಡ್ ಗೂಡ್ಸ್ ಫಾರ್ ಕ್ವಾಲಿಟಿ ಅಶ್ಯೂರೆನ್ಸ್. ಆಸ್ ಅ ಕನ್ಸ್ಯೂಮರ್ ನಿಮ್ಮ ಒಂದು ಕರ್ತವ್ಯ ಏನು ಅಂದ್ರೆ, ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ನೀವು ಕ್ವಾಲಿಟಿ ಹಾಲ್ಮಾರ್ಕ್ ಇರುವಂತಹ ಅಥವಾ ISI ಮಾರ್ಕ್ಸ್ ಇರುವಂತಹ, ಎಗ್ ಮಾರ್ಕ್ ಇರುವಂತಹ ಪ್ರಾಡಕ್ಟ್ಸ್ ಅನ್ನ ನೀವು ಪರ್ಚೇಸ್ ಮಾಡುವಂತ ಜವಾಬ್ದಾರಿ ನಿಮ್ದು ಅನ್ನೋದು ನಿಜ. ಓಕೆನಾ? ಯಾಕಂದ್ರೆ ಕನ್ಸ್ಯೂಮರ್ಸ್ ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್ ಬೈ ಪರ್ಚೇಸಿಂಗ್ ಗೂಡ್ಸ್ ಅಂಡ್ ಸರ್ವಿಸ್. ಯಾಕಂದ್ರೆ ಕನ್ಸ್ಯೂಮರ್ ಯಾಕೆ ಸ್ಟ್ಯಾಂಡರ್ಡೈಸ್ಡ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಅದು ಅವರ ಜವಾಬ್ದಾರಿ. ಹೌದಾ? ಎರಡು ಸೆಂಟೆನ್ಸ್ ಅನ್ನ ಓದಿದಾಗ ನಿಮ್ಗೆ ಅರ್ಥ ಆಯ್ತು. ಕನ್ಸ್ಯೂಮರ್ ಶುಡ್ ಬೈ ಸ್ಟ್ಯಾಂಡರ್ಡೈಸ್ಡ್ ಗೂಡ್ಸ್ ಫಾರ್ ಕ್ವಾಲಿಟಿ ಅಶ್ಯೂರೆನ್ಸ್. ವೈ ಬಿಕಾಸ್ ಕನ್ಸ್ಯೂಮರ್ಸ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ವೈಲ್ ಪರ್ಚೇಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್. ಹೌದಾ? ಸೊ ಇದೆರಡನ್ನು ಕನೆಕ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಯ್ತು. ಎರಡು ವಾಕ್ಯಗಳು ಇಂಡಿಪೆಂಡೆಂಟ್ ಆಗಿ ಕೂಡ ಕರೆಕ್ಟ್ ಆಗಿದೆ. ಅದೇ ರೀತಿ ಇವು ಒಂದನ್ನೊಂದು ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಓಕೆ? ಸೊ ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಇದ್ದೀನಿ. ಪರ್ಚೇಸಿಂಗ್ ಸರ್ಟಿಫೈಡ್ ಗೂಡ್ಸ್ ಪರ್ಚೇಸ್ ಮಾಡುವಾಗ ISI ಎಗ್ ಮಾರ್ಕ್ ಈಸ್ ಪಾರ್ಟ್ ಆಫ್ ರೆಸ್ಪಾನ್ಸಿಬಲ್ ಕನ್ಸ್ಯೂಮರ್ ಬಿಹೇವಿಯರ್. ಓಕೆ? ಸೊ ನಿಮಗೆ ಇನ್ನೂ ಏನ್ ಕ್ವಶನ್ ಕೇಳಬಹುದು, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇವುಗಳ ಫುಲ್ ಫಾರ್ಮ್ಸ್ ಅನ್ನ ಕೇಳಬಹುದು. ಅದೇ ರೀತಿ ISI ಮಾರ್ಕ್ ಅನ್ನ ಯಾವ ಪ್ರಾಡಕ್ಟ್ ಗೆ ಹಾಕ್ತಾರೆ, ಎಗ್ ಮಾರ್ಕ್ ಅನ್ನ ಯಾವ್ದಕ್ಕೆ ಹಾಕ್ತಾರೆ, ಹಾಲ್ ಮಾರ್ಕ್ ಅನ್ನ ಯಾವ್ದಕ್ಕೆ ಹಾಕ್ತಾರೆ, ಈ ರೀತಿಯ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಅನ್ನ ಕೂಡ ನಿಮ್ಗೆ ಕೇಳಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 14, ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್. ಓಕೆನಾ? ಇದರ ಬಗ್ಗೆ ಕ್ವಶನ್ ಇದೆ. ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಇಸ್ ಅ ಪ್ರೆಷರ್ ಗ್ರೂಪ್. ಮೊದಲನೇದಾಗಿ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ನೋಡಿ, ಇವಾಗ ಗವರ್ಮೆಂಟ್ ಇಂಡಸ್ಟ್ರಿಯ ರಿಲೇಟೆಡ್ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತರುತ್ತೆ. ಓಕೆನಾ? ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಂಡಸ್ಟ್ರಿಗೆ ಸುಟೇಬಲ್ ಇದೆಯಾ ಇಲ್ವಾ, ಅಥವಾ ಬಿಸ್ನೆಸ್ ಪರ್ಸನ್ಸ್ಗೆ, ಕಸ್ಟಮರ್ಸ್ಗೆ ಅವರ ಒಂದು ಧ್ವನಿಯಾಗಿ ಯಾರು ರೀಪ್ರೆಸೆಂಟ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಇವಾಗ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಏನ್ ವರ್ಕ್ ಮಾಡುತ್ತೆ ಅಂದ್ರೆ ಅವರು ರೀಪ್ರೆಸೆಂಟ್ ಮಾಡ್ತಾರೆ ಬಿಸ್ನೆಸ್ ಅನ್ನ ಮತ್ತೆ ಇಂಡಸ್ಟ್ರಿಯನ್ನ. ಅರ್ಥ ಆಗ್ತಾ ಇದೆಯಾ? ಹೀಗಾಗಿ ಅವರನ್ನ ನಾವು ಪ್ರೆಷರ್ ಗ್ರೂಪ್ ಅಂತ ಕರಿಬಹುದು. ಅಂದ್ರೆ ಏನಾದ್ರೂ ಅಲ್ಲಿ ಬಿಸ್ನೆಸ್ ಗೆ ಸುಟೇಬಲ್ ಇಲ್ಲದೆ ಇರೋದು ಅಂತ ತರ್ತಾ ಇದ್ದಾರೆ ಗವರ್ಮೆಂಟ್ ಅವರು ಅಂದ್ರೆ ಅವರು ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡ್ತಾರೆ. ಓಕೆನಾ? ಸೊ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಇಸ್ ಅ ಪ್ರೆಷರ್ ಗ್ರೂಪ್. ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಲ್ಲಿ ಯಾವ ಯಾವ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ? ಓಕೆ, CII ಇರ್ಬೋದು, ಅದೇ ರೀತಿ FICCI. ಓಕೆ, ಅದೇ ರೀತಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ. ಓಕೆನಾ? ಸೊ ಇವರ ಕೆಲಸ ಏನು ಅಂದ್ರೆ ಇವರು ರೀಪ್ರೆಸೆಂಟ್ ಮಾಡ್ತಾರೆ ಬಿಸ್ನೆಸ್ ಅನ್ನ. ಅದೇ ರೀತಿ ಹೆಲ್ಪ್ ಬಿಸ್ನೆಸ್ ಟು ಕನೆಕ್ಟ್ ವಿತ್ ಏನು ಗವರ್ಮೆಂಟ್ ಗೆ ಅವರ ಒಂದು ರೀಪ್ರೆಸೆಂಟೇಷನ್ ಅನ್ನ ಹೇಳೋದು. ಅರ್ಥ ಆಗ್ತಾ ಇದೆಯಾ? ಹೀಗಾಗಿ ಮೊದಲನೇ ವಾಕ್ಯ ಕರೆಕ್ಟ್ ಇದೆ. ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಈಸ್ ಅ ಪ್ರೆಷರ್ ಗ್ರೂಪ್ ಅನ್ನೋದು ನಿಜ. ರೀಸನ್ ಏನಪ್ಪಾ ಅಂದ್ರೆ ದ ಇನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಬ್ರಾಡ್ ಗೈಡ್ಲೈನ್ಸ್ ಫಾರ್ ಕಸ್ಟಮರ್ ವೆಲ್ಫೇರ್. ನೋಡಿ, ಈ ವಾಕ್ಯ ಕೂಡ ನಿಜ. ಈ ಒಂದು ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಏನ್ ಮಾಡುತ್ತೆ ಅಂದ್ರೆ ಕನ್ಸ್ಯೂಮರ್ ವೆಲ್ಫೇರಿನ ನಿಯಮಗಳನ್ನ ಗೈಡ್ಲೈನ್ಸ್ ಅನ್ನ ಕೂಡ ಕೊಡುತ್ತೆ. ಆದ್ರೆ ಮೊದಲನೆಯ ಪ್ರೆಷರ್ ಗ್ರೂಪ್ ಅಂತ ನಾವ್ ಯಾಕೆ ಹೇಳ್ತಾ ಇದೀವಿ, ಇಂಡಸ್ಟ್ರಿಯ ಒಂದು ರೀಪ್ರೆಸೆಂಟೇಷನ್ ಅನ್ನೋದು ಗವರ್ಮೆಂಟ್ ಮುಂದೆ ಕೊಡ್ತಾ ಇದೆ ಅಂತ. ಅಂದ್ರೆ ಏನು, ಎರಡು ವಾಕ್ಯಗಳು ಇಂಡಿಪೆಂಡೆಂಟ್ ಆಗಿ ಕರೆಕ್ಟ್, ಬಟ್ ಎ ಅನ್ನ ಆರ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ದೆನ್ ಕ್ವಶನ್ ನಂಬರ್ 15. ಹೀಗಾಗಿ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಇಯರ್? ಬಿ. ಅರ್ಥ ಆಯ್ತಾ? ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಅಂಡರ್ಸ್ಟೂಡ್? ದೆನ್ ಕ್ವಶನ್ ನಂಬರ್ 15 ಅಗೇನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಪೀಲ್ಸ್ ಬಗ್ಗೆ ಇದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಇದ್ರ ಬಗ್ಗೆ ಕ್ವಶನ್ ಯಾವಾಗ್ಲೂ ಕೇಳ್ತಾರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಬಂದಿದೆ. ಇವಾಗ ಮೊದಲು 1986 ಇತ್ತು. ಏನೇನ್ ಚೇಂಜಸ್ ಆಯ್ತು, ಏನೇನ್ ಮೇಜರ್ ಚೇಂಜಸ್ ಇದೆ ನಿಮ್ಗೆ ಗೊತ್ತಿರಬೇಕು. ಮುಂದೆ ನೋಡಿ,
ಅಸರ್ಷನ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಪೀಲ್ಸ್ ಅಗೇನ್ಸ್ಟ್ ದ ಸ್ಟೇಟ್ ಕಮಿಷನ್ ಕ್ಯಾನ್ ಫೈಲ್ಡ್ ಬಿಫೋರ್ ದ ನ್ಯಾಷನಲ್ ಕಮಿಷನ್. ಅಂದ್ರೆ ಸ್ಟೇಟ್ ಕಮಿಷನ್ ನ ಎದುರುಗಡೆ ಅಪೀಲ್ ಆಗಿರುವಂತದ್ದು ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಗೆ ಹೋಗಬಹುದು. ಓಕೆನಾ, ಇದು ಏನು ಅಸರ್ಷನ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫಾಲೋಸ್ ಅ 3-tier ಸ್ಟ್ರಕ್ಚರ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನೋದು 3-tier ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡುತ್ತೆ. ಅದ್ಯಾವ್ದಪ್ಪ ಅಂದ್ರೆ ಡಿಸ್ಟ್ರಿಕ್ಟ್, ಸ್ಟೇಟ್ ಅಂಡ್ ನ್ಯಾಷನಲ್. ಓಕೆನಾ, ಎರಡು ವಾಕ್ಯಗಳು ಕರೆಕ್ಟ್ ಇದೆ. ಓಕೆ, ಅಂದ್ರೆ ಸ್ಟೇಟ್ ಕಮಿಷನ್ ಇಂದ ಅದು ನ್ಯಾಷನಲ್ ಕಮಿಷನ್ ಗೆ ಹೋಗಬಹುದು. ಅದೇ ರೀತಿ 3 ಟೈರಿನ ಅಂದ್ರೆ ಸ್ಟೇಟ್, ಸೆಂಟ್ರಲ್ ಮತ್ತೆ ಸ್ಟೇಟ್, ಡಿಸ್ಟ್ರಿಕ್ಟ್, ಸ್ಟೇಟ್ ಮತ್ತೆ ಸೆಂಟ್ರಲ್ ಅನ್ನುವಂತ 3, ಡಿಸ್ಟ್ರಿಕ್ಟ್, ಸ್ಟೇಟ್ ಮತ್ತೆ ನ್ಯಾಷನಲ್ ಅನ್ನುವಂತ 3 ಟೈರ್ ಸಿಸ್ಟಮ್ ಇದೆ. ಎರಡು ಕೂಡ ಕರೆಕ್ಟು, ಆಯ್ತಾ. ಆದ್ರೆ ಸ್ಟೇಟ್ ಕಮಿಷನ್ ಇಂದ ನ್ಯಾಷನಲ್ ಕಮಿಷನ್ ಗೆ ಯಾಕೆ ಹೋಗುತ್ತೆ ಅಂದ್ರೆ ಇಲ್ಲಿ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ, ಅದನ್ನ ಬಿಟ್ಟು 3 ಟೈರಿನ ಒಂದು ಸ್ಟ್ರಕ್ಚರ್ ಇದೆ ಅಂತ ಪ್ರತಿ ಸಲ ಪಾಸ್ ಆಗುತ್ತೆ ಅಂತ ಇಲ್ಲ. ಹೀಗಾಗಿ ಎರಡೂ ಕೂಡ ಇಂಡಿಪೆಂಡೆಂಟ್ ಆಗಿ ಕರೆಕ್ಟು. ಬಟ್ ಎ ಅನ್ನ ಆರ್ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ. 16th ನೋಡಿ, ಬಯರ್ಸ್ ಆಸ್ ಅ ಕಾಂಪಿಟೇಟರ್ಸ್ ಮೇಲೆ ಕ್ವಶನ್ ಇದೆ. 17 ಅಲ್ಲಿ ಕೇಳಿದ್ದಾರೆ, ಬಯರ್ಸ್ ಮೇ ಬಿಕಮ್ ಕಾಂಪಿಟೇಟರ್ಸ್ ಥ್ರೂ ಬ್ಯಾಕ್ವರ್ಡ್ ಇಂಟಿಗ್ರೇಷನ್. ಮೊದಲನೇದಾಗಿ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂದ್ರೆ ಏನು? ಈ ಒಂದು ಬಯರ್ಸ್ ಏನಿದ್ದಾರೆ, ನಮ್ಮ ಹತ್ರ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾ ಇರೋರು ನಮ್ಮ ಕಾಂಪಿಟೇಟರ್ಸ್ ಆಗೋದನ್ನ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ನಾವು ಕರಿತೀವಿ. ಏನು ಮ್ಯಾಮ್ ಹೇಗೆ ಆಗತ್ತೆ ಅಂದ್ರೆ, ನೋಡಿ, ಈಗ ಕೆಲವೊಂದು ಸೂಪರ್ ಮಾರ್ಕೆಟ್ಸ್ ಇದೆ. ಓಕೆನಾ, ಎಸ್, ಈ ಸೂಪರ್ ಮಾರ್ಕೆಟ್ಸ್ ಏನ್ ಮಾಡ್ತಾ ಇರತ್ತೆ ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಎಲ್ಲ ಕಡೆಯಿಂದ, ಎಲ್ಲ ಪ್ರೊಡ್ಯೂಸರ್ಸ್ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ಸೆಲ್ ಮಾಡ್ತಾ ಇರತ್ತೆ. ಮುಂದೆ ಏನಾಗುತ್ತೆ ಅಂದ್ರೆ ಸೂಪರ್ ಮಾರ್ಕೆಟ್ ತನ್ನದೇ ಹೆಸರಿನ ಬ್ರ್ಯಾಂಡ್ ಅನ್ನ ಸ್ಟಾರ್ಟ್ ಮಾಡತ್ತೆ. ಸೊ ಆ ಒಂದು ಬೇರೆಯವ್ರ ಕಡೆ ಯಾರ ಕಡೆ ಪರ್ಚೇಸ್ ಮಾಡ್ತಾ ಇದ್ರಲ್ಲ ಅವರಿಗೆ ಇವರು ಮೊದಲು ಕಸ್ಟಮರ್ ಆಗಿದ್ರು. ಈಗ ಇವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಇವರ ಪ್ರಾಡಕ್ಟೇ ಮಾರ್ಕೆಟ್ ಅಲ್ಲಿ ಬಂದಾಗ ದೇ ಬಿಕಮ್ ಕಾಂಪಿಟೇಟರ್ಸ್. ಇದನ್ನ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಓಕೆನಾ, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ಸ್, ಬಯರ್ ಮೇ ಬಿಕಮ್ ಕಾಂಪಿಟೇಟರ್ಸ್ ಥ್ರೂ ಬ್ಯಾಕ್ವರ್ಡ್ ಇಂಟಿಗ್ರೇಷನ್. ಓಕೆನಾ, ಇದು ನಿಜ. ಬಯರ್ಸ್ ಪೊಸೆಸ್ ಡಿಫ್ರೆಂಟ್ ಡಿಗ್ರಿ ಆಫ್ ಬಾರ್ಗೇನಿಂಗ್ ಪವರ್. ನಿಮ್ಗೆ ಪೋರ್ಟಲ್ಸ್ ಮಾಡೆಲ್ ಅಲ್ಲಿ ಒಂದು ಮಾಡೆಲ್ ಬರುತ್ತೆ, ಅದರಲ್ಲಿ ಹೇಳ್ತಾರೆ ಬಯರ್ಸ್ ಯಾವಾಗ ಬಾರ್ಗೇನಿಂಗ್ ಪವರ್ ನ ಹೊಂದಿರ್ತಾರೆ ಅಂದ್ರೆ ಅವರ ಹತ್ರ ಏನಿದೆ, ಅಧಿಕಾರ ಇದೆ, ಅವರು ಪವರ್ಫುಲ್ ಆಗಿದ್ದಾರೆ, ಸೊ ಅವ್ರ ಹತ್ರ ಬಾರ್ಗೇನಿಂಗ್ ಪವರ್ ಇದೆ. ಸೊ ದೇ ಆರ್ ಬಿಕಮಿಂಗ್ ವಾಟ್, ಕಾಂಪಿಟೇಟರ್ಸ್ ಅಂತ. ಅರ್ಥ ಆಯ್ತಾ. ಸೊ ಇಲ್ಲಿ ಏನ್ ಹೇಳ್ತಾ ಇದೀವಿ ನಾವು, ಬಯರ್ಸ್ ಪೊಸೆಸ್ ಡಿಫ್ರೆಂಟ್ ಡಿಗ್ರಿ ಆಫ್ ಬಾರ್ಗೇನಿಂಗ್ ಪವರ್. ಅಂಡರ್ಸ್ಟೂಡ್. ಸೊ these both sentences are correct. ಓಕೆನಾ, ಸೊ 1 is the correct answer. Buyers become competitors through backward integration. ಯಾಕಂದ್ರೆ ಅವರ ಹತ್ರ ಪವರ್ ಇದೆ, ಬಾರ್ಗೇನಿಂಗ್ ಪವರ್ ಇದೆ. That's why. Okay, buyers with the strong bargaining power may integrate backward and become competitors. ಹೀಗಾಗಿ ಬೋತ್ ಇಂಡಿಪೆಂಡೆಂಟ್ಲಿನೂ ಕರೆಕ್ಟ್ ಮತ್ತೆ ಎ ಅನ್ನ ಆರ್ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಸೊ ಇವಾಗ ಕನೆಕ್ಟ್ ಮಾಡಿ ಓದಿ ನೋಡೋಣ. ಬಯರ್ಸ್ ಮೇ ಬಿಕಮ್ ಕಾಂಪಿಟೇಟರ್ಸ್ ಥ್ರೂ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಬಿಕಾಸ್ ಬಯರ್ಸ್ ಪೊಸೆಸ್ ಡಿಫ್ರೆಂಟ್ ಡಿಗ್ರಿ ಆಫ್ ಬಾರ್ಗೇನಿಂಗ್ ಪವರ್. ಓಕೆನಾ, ಈ ಒಂದು ಕ್ವಶನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಬಂದಿದೆ, ಬಟ್ ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಪಾರ್ಟ್ ಕೂಡ ಅನ್ಸುತ್ತೆ. ಅರ್ಥ ಆಯ್ತಾ. ದೆನ್ ನೆಕ್ಸ್ಟ್ ನೋಡಿ, 17th ಕ್ವಶನ್ ಅಗೇನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 19 ಬಗ್ಗೆ ಇದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಹ್ಯಾಸ್ ನಾಟ್ ಡಿಫೈನ್ಡ್ ಜುರಿಡಿಕ್ಷನ್ ಕ್ರೈಟೇರಿಯಾ ಫಾರ್ CDRCs. ಓಕೆ, ನ್ಯಾಷನಲ್ CDRs ಹಿಯರ್ಸ್ ಕಂಪ್ಲೇಂಟ್ಸ್ ಅಬೋವ್ 10 crore ಅಂತ. ಓಕೆ, ನೋಡಿ, ಇವಾಗ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು what is the full form of CDRCs. Okay, so consumer protection, consumer dispute redressal commission ಅಂತ. ಓಕೆನಾ, CDRC ಫುಲ್ ಫಾರ್ಮ್ ಏನು, ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೀಡ್ರೆಸಲ್ ಕಮಿಷನ್. ಇದರಲ್ಲಿ 3 ಲೆವೆಲ್ ಆಫ್ ಏನಿದೆ ಹೇಳಿ, ರೀಡ್ರೆಸಲ್ ಮೆಕ್ಯಾನಿಸಮ್ ಇದೆ. ಓಕೆನಾ, 3 ಲೆವೆಲ್ ಆಫ್ ರೀಡ್ರೆಸಲ್ ಮೆಕ್ಯಾನಿಸಮ್ ಅಲ್ಲಿ ಡಿಸ್ಟ್ರಿಕ್ಟ್, ಸ್ಟೇಟ್ ಅಂಡ್ ನ್ಯಾಷನಲ್. ಡಿಸ್ಟ್ರಿಕ್ಟ್, ಸ್ಟೇಟ್ ಅಂಡ್ ನ್ಯಾಷನಲ್ ಅಂತ ಬಂದಾಗ ಪ್ರತಿಯೊಂದು ಲೆವೆಲ್ ಆಫ್ ರೀಡ್ರೆಸಲ್ಗೆ ಬೇರೆ ಬೇರೆ ಏನ್ ಕೊಟ್ಟಿದ್ದಾರೆ ಹೇಳಿ, ಕಂಪ್ಲೇಂಟಿನ ಒಂದು ಮಾನಿಟರಿ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ 2019 ಆಕ್ಟ್ ಅಲ್ಲಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಹ್ಯಾಸ್ ನಾಟ್ ಡಿಫೈನ್ಡ್ ಜುರಿಡಿಕ್ಷನ್ ಕ್ರೈಟೇರಿಯಾ ಆಫ್ CDRS ಅಂತ ಕೊಡ್ತಾ ಇದ್ದಾರೆ. ಇದು ತಪ್ಪು. ಓಕೆನಾ, 2019 ಆಕ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಎಷ್ಟು, ಸ್ಟೇಟ್ ಲೆವೆಲ್ ಅಲ್ಲಿ ಎಷ್ಟು, ನ್ಯಾಷನಲ್ ಲೆವೆಲ್ ಅಲ್ಲಿ ಎಷ್ಟು ಜುರಿಡಿಕ್ಷನ್ ಕ್ರೈಟೇರಿಯಾ ಇದೆ ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ. ಓಕೆನಾ, ಸೊ ವಾಟ್ ಶುಡ್ ಯು ನೋ, ನಿಮಗೇನ್ ಗೊತ್ತಿರಬೇಕು ಅಂದ್ರೆ ನೋಡಿ, ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅಲ್ಲಿ 2019 ಆಕ್ಟ್ ವೈಸ್ ಏನಿತ್ತು ಅಂದ್ರೆ, ಮೊದಲು ಡಿಸ್ಟ್ರಿಕ್ಟ್ ಲೆವೆಲ್ 1 crore rupees ವರೆಗೂ ಕೇಳ್ತಾ ಇತ್ತು ಈ ಒಂದು ಕಂಪ್ಲೇಂಟ್ಸ್ ಅನ್ನ, 1 crore rupees ಅಮೌಂಟ್ ವರೆಗೂ. ಸ್ಟೇಟ್ ಲೆವೆಲ್ 1 crore to 10 crore ಇತ್ತು, ನ್ಯಾಷನಲ್ ಲೆವೆಲ್ ಅಬೌವ್ 10 crore ಇತ್ತು. ಓಕೆನಾ, ಸೊ ನಮ್ಮ ಒಂದು 2019 ಆಕ್ಟಿನ ಫಸ್ಟ್ ರೆಕಮೆಂಡೇಶನ್ ವೈಸ್ ನೋಡಕ್ ಹೋದ್ರೆ, ನ್ಯಾಷನಲ್ CDRCs ಅಂದ್ರೆ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್
ಅಬೌವ್ 10 ಕ್ರೋರಿನ ಒಂದು ಕಂಪ್ಲೇಂಟ್ಸ್ ಅನ್ನ ಕೇಳುತ್ತೆ ಅನ್ನೋದು ನಿಜ. ಸೊ ಇದರ ಕರೆಕ್ಟ್ ಆನ್ಸರ್ ಎ ಇಸ್ ಫಾಲ್ಸ್, ಆರ್ ಇಸ್ ಟ್ರೂ ಅನ್ನೋದು ಕರೆಕ್ಟ್ ಆಗಿತ್ತು. ಯಾಕಂದ್ರೆ ಇದು 2020ರಲ್ಲಿ ಕೇಳಿರುವಂತಹ ಕ್ವಶನ್. ಆದ್ರೆ 2021ರಲ್ಲಿ ಬದಲಾವಣೆ ಆಗಿದೆ. ಅರ್ಥ ಮಾಡ್ಕೊಳ್ಳಿ. 2020ರಲ್ಲಿ ಏನು ಬದಲಾವಣೆ ಆಯ್ತು? 2020ರಲ್ಲಿ ಆಗಿರುವಂತಹ ಬದಲಾವಣೆ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಅಪ್ ಟು 50 lakhs ಕೊಟ್ಟಿದ್ದಾರೆ. ಸ್ಟೇಟ್ ಲೆವೆಲ್ಗೆ 50 lakhs to 2 crore ಕೊಟ್ಟಿದ್ದಾರೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಅಬೌವ್ 2 crore. ಇವಾಗ ನ್ಯಾಷನಲ್ ಲೆವೆಲ್ಗೆ ಅಬೌವ್ 2 crore ಲಿಮಿಟ್ ಇದೆ. ಸೊ ಈ ಕ್ವಶನ್ ಗೆ ಕೊಟ್ಟಿರುವಂತಹ ಆನ್ಸರ್ ಇದು ಕರೆಕ್ಟ್ ಇದೆ. ಆದ್ರೆ 2021ರಲ್ಲಿ 2021 ಡಿಸೆಂಬರ್ 30ಕ್ಕೆ ಚೇಂಜಸ್ ಆಗಿದೆ. ಆ ಚೇಂಜಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಡಿಸ್ಟ್ರಿಕ್ಟ್ 50 lakh ವರೆಗೂ, ಸ್ಟೇಟ್ 50 lakh to 2 crore, ನ್ಯಾಷನಲ್ ಲೆವೆಲ್ ಅಬೌವ್ 2 crore ಇವಾಗ ನ್ಯಾಷನಲ್ ಲೆವೆಲ್ಗೆ ಹೋಗಬಹುದು ಅನ್ನುವಂತಹ ನಿಯಮ ಇದೆ. ಓಕೆನಾ? ಸೊ ಈ ಕ್ವಶನ್ ತಪ್ಪ ಮ್ಯಾಮ್? ಅಲ್ಲ. ಆದ್ರೆ ಇವಾಗ ಈ ಒಂದು ಏನಂತೀವಿ ನಾವು ಅಮೆಂಡ್ಮೆಂಟ್ ಆಗಿದೆ. ದೆನ್ ಲಿಬರಲೈಸೇಷನ್ ಪಾಲಿಸಿ ಬಗ್ಗೆ ಕೇಳಿದ್ದಾರೆ. ಲಿಬರಲೈಸೇಷನ್ ಪಾಲಿಸಿ ಏಮ್ಸ್ ಅಟ್ ಅಬೋಲಿಷಿಂಗ್ ಲೈಸೆನ್ಸಿಂಗ್ ರಿಕ್ವೈರ್ಮೆಂಟ್ಸ್ ಇನ್ ಮೋಸ್ಟ್ ಇಂಡಸ್ಟ್ರೀಸ್. ಹೌದಾ? ಮೋಸ್ಟ್ ಇಂಡಸ್ಟ್ರೀಸ್ ಅಲ್ಲಿ ಲೈಸೆನ್ಸಿಂಗ್ ರಿಕ್ವೈರ್ಮೆಂಟ್ಸ್ ಅನ್ನ ಹೋಗ್ಲಾಡಿಸೋದು ಇದರ ಒಂದು ಉದ್ದೇಶ ಆಗಿದೆ. ಯಾಕಂದ್ರೆ ಲಿಬರಲೈಸೇಷನ್ ಸೀಕ್ಸ್ ಟು ರೆಡ್ಯೂಸ್ ಅನ್ನೆಸರಿ ಗವರ್ಮೆಂಟ್ ಕಂಟ್ರೋಲ್. ಹೌದಾ? ಅನ್ನೆಸರಿ ಗವರ್ಮೆಂಟ್ ಕಂಟ್ರೋಲ್ ನ ಹೋಗ್ಲಾಡಿಸಬೇಕು ಅನ್ನೋ ಉದ್ದೇಶದಿಂದ. ಎರಡು ಇಂಡಿಪೆಂಡೆಂಟ್ ಆಗಿಯೂ ಕೂಡ ಕರೆಕ್ಟ್ ಆಗಿದೆ ವಾಕ್ಯಗಳು. ಅದೇ ರೀತಿ ಎ ಅನ್ನ ಆರ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಓಕೆನಾ? ದೆನ್ 19th ಕ್ವಶನ್ ನೋಡಿ. ಗ್ಲೋಬಲೈಸೇಷನ್ ಇನ್ಕ್ರೀಸಸ್ ಕಾಂಪಿಟೇಷನ್ ಅಮಂಗ್ ಡೊಮೆಸ್ಟಿಕ್ ಅಂಡ್ ಫಾರಿನ್ ಫರ್ಮ್ಸ್. ನಿಜ. ಗ್ಲೋಬಲೈಸೇಷನ್ ಇಂದ ಏನಾಗುತ್ತೆ ಹೇಳಿ? ಇಂಡಿಯನ್ ಮತ್ತೆ ಫಾರಿನ್ ಕಂಪನೀಸ್ ಮಧ್ಯೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಗ್ಲೋಬಲೈಸೇಷನ್ ಪರ್ಮಿಟ್ಸ್ ಫ್ರೀ ಫ್ಲೋ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಕ್ಯಾಪಿಟಲ್ ಅಕ್ರಾಸ್. ಯಾಕೆ ಕಾಂಪಿಟೇಷನ್ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಫ್ರೀ ಫ್ಲೋ ಆಫ್ ಗೂಡ್ಸ್ ಆಗ್ತಾ ಇದೆ, ಸರ್ವಿಸಸ್ ಆಗ್ತಾ ಇದೆ, ಮತ್ತೆ ಕ್ಯಾಪಿಟಲ್ ಆಗ್ತಾ ಇದೆ ಅಕ್ರಾಸ್ ದ ನೇಷನ್ಸ್. ಅಂದ್ರೆ ಎ ಅನ್ನ ಆರ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂತ. ಓಕೆನಾ? 20th ಕ್ವಶನ್ ನೋಡಿ. ಪ್ರೈವೇಟೈಸೇಷನ್ ಅಂಡ್ ಎಫಿಷಿಯನ್ಸಿ ಬಗ್ಗೆ ಕೇಳ್ತಾ ಇದ್ದಾರೆ. ಪ್ರೈವೇಟೈಸೇಷನ್ ಇಂಪ್ರೂವ್ಸ್ ಆಪರೇಷನಲ್ ಎಫಿಷಿಯನ್ಸಿ ಆಫ್ ಎಂಟರ್ಪ್ರೈಸಸ್. ಅಂದ್ರೆ ಪ್ರೈವೇಟಿಗೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಾಗ ಆಪರೇಷನಲ್ ಎಫಿಷಿಯನ್ಸಿ ಜಾಸ್ತಿ ಆಗತ್ತೆ. ನಿಜ. ಪ್ರೈವೇಟ್ ಸೆಕ್ಟರ್ ಆರ್ಗನೈಸೇಷನ್ ಜನರಲಿ ಪ್ರಾಫಿಟ್ ಓರಿಯೆಂಟೆಡ್. ಯಾಕೆ ಇಲ್ಲಿ ಒಂದು ಎಫಿಷಿಯನ್ಸಿ ಜಾಸ್ತಿ ಆಗತ್ತೆ ಅಂದ್ರೆ ಅವರು ಪ್ರಾಫಿಟ್ ಓರಿಯೆಂಟೆಡ್ ಆಗಿರ್ತಾರೆ. ಓಕೆನಾ? ಅವರು ಪ್ರಾಫಿಟ್ ಓರಿಯೆಂಟೆಡ್ ಆಗಿದ್ದಾರೆ, ಸರ್ವಿಸ್ ಓರಿಯೆಂಟೆಡ್ ಇಲ್ಲ. ಹೀಗಾಗಿ ಎಫಿಷಿಯನ್ಸಿ ಕಡೆಗೆ ಜಾಸ್ತಿ ಗಮನ ಕೊಡ್ತಾರೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಡ್ರಿವನ್ ಅಂದ್ರೆ ಎಂಪ್ಲಾಯೀಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಕಡೆಗೆ ಅಲ್ಲಿ ಗಮನ ಕೊಡ್ತಾ ಇರ್ತಾರೆ. ಸೊ ಎ ಅಂಡ್ ಆರ್ ಬೋತ್ ಟ್ರೂ ಅಂಡ್ ಆರ್ ಎಕ್ಸ್ಪ್ಲೇನ್ಸ್ ಎ ಕರೆಕ್ಟ್ಲಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹಿಯರ್ ವಿ ಕವರ್ 20 questions. Okay. So the question number 21, WTO and multilateral trade. Okay, now ಇದು ಡಿಸೆಂಬರ್ 2014 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. WTO encourages multilateral trade among the member countries. Reason WTO aims at reducing tariff and non-tariff barriers ಅಂತ. ಮೊದಲನೇದಾಗಿ ಮಲ್ಟಿಲ್ಯಾಟ್ರಲ್ ಟ್ರೇಡ್ ಅಮಂಗ್ ದ ಮೆಂಬರ್ ಕಂಟ್ರೀಸ್ ಅಂದ್ರೆ ಏನು? ಈ ಎರಡು ಕಂಟ್ರೀಸಿನ ಮಧ್ಯೆ ವ್ಯಾಪಾರ ವ್ಯವಹಾರ ನಡೆದ್ರೆ ಅದನ್ನ ಬಯಲ್ಯಾಟ್ರಲ್ ಅಂತೀವಿ. ಮಲ್ಟಿಲ್ಯಾಟ್ರಲ್ ಅಂದ್ರೆ ಹಲವಾರು ದೇಶಗಳ ಮಧ್ಯೆ ವ್ಯಾಪಾರ ನಡೀತಾ ಇದೆ ಅಂತ. ಏನ? WTO encourages multilateral trade ಅಂತ. WTO encourages multilateral trade among the member countries ಅನ್ನೋದು ನಿಜ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದರ ಒಂದು ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್ ಆಫ್ ಇಟ್? ಟ್ಯಾರಿಫ್ ಮತ್ತೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ನ ಹೋಗಲಾಡಿಸೋದು. ಈಗ ಆಲ್ರೆಡಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಏನು, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಏನು. ಸೊ ಇದೆರಡು ಇಂಡಿಪೆಂಡೆಂಟ್ ಆಗಿಯೂ ಕೂಡ ಕರೆಕ್ಟ್ ಆಗಿದೆ. ಅದೇ ರೀತಿ ರೀಸನ್ ಇಸ್ ಎಕ್ಸ್ಪ್ಲೇನಿಂಗ್ ದ ಅಸರ್ಷನ್ ಕರೆಕ್ಟ್ಲಿ. ದೆನ್ ಕ್ವಶನ್ ನಂಬರ್ 22 ಅಂದಾಗ FDI ಮತ್ತೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮೇಲೆ ಕ್ವಶನ್ ಇದೆ. FDI ಪ್ರಮೋಟ್ಸ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಇನ್ ಹೋಸ್ಟ್ ಕಂಟ್ರೀಸ್. ಮೊದಲನೇದಾಗಿ ಹೋಸ್ಟ್ ಕಂಟ್ರಿ ಅಂದ್ರೆ ಏನು? ಈಗ ನಾನ್ ಬಿಸ್ನೆಸ್ ಅನ್ನ ಅಮೆರಿಕದಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮೆರಿಕ ಇಸ್ ದ ಹೋಸ್ಟ್ ಕಂಟ್ರಿ ವಿಚ್ ಈಸ್ ಹೋಮ್ ಕಂಟ್ರಿ ಆಫ್ ದಟ್ ಬಿಸ್ನೆಸ್. ಇಂಡಿಯಾ ಇಸ್ ದ ಹೋಮ್ ಕಂಟ್ರಿ. ಓಕೆ. ಇವಾಗ FDI ಏನ್ ಪ್ರಮೋಟ್ ಮಾಡುತ್ತೆ? ಹೋಸ್ಟ್ ಕಂಟ್ರೀಸ್ ಅಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಇದು ನಿಜ. ರೀಸನ್ ಏನಪ್ಪಾ ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಬ್ರಿಂಗಿಂಗ್ ಮಾಡರ್ನ್ ಪ್ರೊಡಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜರಲ್ ಎಕ್ಸ್ಪರ್ಟೈಸ್. ಯಾವ ಫಾರಿನ್ ಇನ್ವೆಸ್ಟರ್ಸ್ ಬರ್ತಾ ಇದಾರಲ್ಲ ನಮ್ಮ ಕಂಟ್ರಿಯಲ್ಲಿ, ಫಾರಿನ್ ಇಂದ ಇಂಡಿಯಾಕ್ಕೆ ಬರೋರು ಇಂಡಿಯಾದಲ್ಲಿ ಹೊಸ ಟೆಕ್ನಾಲಜಿ ಮತ್ತೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನ ತೆಗೆದುಕೊಂಡು ಬರ್ತಾರೆ. ಸೊ ಬೋತ್ ಆರ್ ಟ್ರೂ. ಓಕೆನಾ? ಅಂಡ್ ಆರ್ ಈಸ್ ಎಕ್ಸ್ಪ್ಲೇನಿಂಗ್ ಎ ಕರೆಕ್ಟ್ಲಿ. ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್? ಎ ಈಸ್ ದ ಕರೆಕ್ಟ್ ಆಪ್ಷನ್. ದೆನ್ ಕ್ವಶನ್ ನಂಬರ್ 23, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮೇಲೆ ಇದೆ ನೋಡಿ. ಬ್ಯಾಲೆನ್ಸ್ ಆಫ್ ಟ್ರೇಡ್ ಮೇಲೆ ಕ್ವಶನ್ ಆಗಿದೆ. ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಬಂದಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ರೆಕಾರ್ಡ್ಸ್ ಆಲ್ ಇಕನಾಮಿಕ್ ಟ್ರಾನ್ಸಾಕ್ಷನ್ಸ್ ವಿತ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಎಲ್ಲ ಇಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಅನ್ನೋದು ಎಕ್ಸ್ಪ್ಲೇನ್ ಮಾಡುತ್ತೆ. ವಿಸಿಬಲ್, ಇನ್ವಿಸಿಬಲ್. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ರೆಕಾರ್ಡ್ಸ್ ಆಲ್ ದ ಇಕನಾಮಿಕ್ ಟ್ರಾನ್ಸಾಕ್ಷನ್ಸ್ ವಿತ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಅನ್ನೋದು ಕರೆಕ್ಟ್ ಆನ್ಸರ್. ಅದರ ಜೊತೆಗೆ ರೀಸನ್ ಏನ್ ಹೇಳ್ತಾ ಇದೆ? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇನ್ಕ್ಲೂಡ್ಸ್ ಬೋತ್ ಕರೆಂಟ್ ಅಕೌಂಟ್ ಅಂಡ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್. ಇದರಲ್ಲಿ
ಕರೆಂಟ್ ಅಕೌಂಟ್ ಮತ್ತೆ ಕ್ಯಾಪಿಟಲ್ ಅಕೌಂಟ್ ಇನ ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಹೀಗಾಗಿ ಇದನ್ನ ರೆಸ್ಟ್ ಆಫ್ ದ ವರ್ಲ್ಡ್ ಜೊತೆಗೆ ನಡೆಯುವಂತ ಎಲ್ಲ ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡ್ ಮಾಡುವಂತಹ ಒಂದು ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂಡ್ ಆರ್ ಈಸ್ ಎಕ್ಸ್ಪ್ಲೇನಿಂಗ್ ಎ ಕರೆಕ್ಟ್ಲಿ. ಸೊ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಎಕ್ಸ್ಪ್ಲೇನ್ಸ್ ದ ಎ ಕರೆಕ್ಟ್ಲಿ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆನಾ? ದೆನ್ 24 ಇನ್ಫ್ಲೇಷನ್ ಮತ್ತೆ ಪರ್ಚೇಸಿಂಗ್ ಪವರ್ ಮೇಲಿದೆ. ಇನ್ಫ್ಲೇಷನ್ ಅಫೆಕ್ಟ್ಸ್ ದ ಪರ್ಚೇಸಿಂಗ್ ಪವರ್ ಆಫ್ ದ ಕನ್ಸ್ಯೂಮರ್ಸ್. ನೋಡಿ, ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ನಮ್ಮ ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಇದು ಕರೆಕ್ಟ್. ಇನ್ಫ್ಲೇಷನ್ ಅಫೆಕ್ಟ್ಸ್ ದ ಪರ್ಚೇಸಿಂಗ್ ಪವರ್ ಆಫ್ ದ ಕಸ್ಟಮರ್ಸ್. ಕಾರಣ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ಲೀಡ್ಸ್ ಟು ಕಂಟಿನ್ಯೂಸ್ ರೈಸ್ ಇನ್ ಜನರಲ್ ಪ್ರೈಸಸ್ ಆಫ್ ದ ಪ್ರೈಸ್ ಲೆವೆಲ್ಸ್. ಯಾಕೆ ಹೀಗಾಗುತ್ತೆ, ಪರ್ಚೇಸಿಂಗ್ ಪವರ್ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಇನ್ಫ್ಲೇಷನ್ ಕಂಟಿನ್ಯೂಸ್ ಆಗಿ ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದೆ. ಸೊ ಎ ಮತ್ತೆ ಬಿ ಎರಡು ಕೂಡ ಎ ಮತ್ತೆ ಆರ್ ಎರಡು ಕರೆಕ್ಟ್ ಆಗಿದೆ ಇಂಡಿಪೆಂಡೆಂಟ್ಲಿ, ಮತ್ತೆ ಆರ್ ಎ ಅನ್ನ ಕರೆಕ್ಟ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ವೆರಿ ಈಸಿ. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸಿಮ್ ಪಾಲಿಸಿ. ಎಕ್ಸಿಮ್ ಪಾಲಿಸಿ ಅಂದ್ರೆ ಏನು? ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಅಂತ. ಆ, ಇದು ಈ ಪಾಲಿಸಿ ಏನನ್ನ ಹೊಂದಿರುತ್ತೆ ಹೇಳಿ, ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಗೆ ರಿಲೇಟೆಡ್ ಇರುವಂತಹ ನಿಯಮಗಳನ್ನ ಇದು ಒಳಗೊಂಡಿರುತ್ತೆ. ಎಕ್ಸಿಮ್ ಪಾಲಿಸಿ ರೆಗ್ಯುಲೇಟ್ಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫ್ ದ ಕಂಟ್ರಿ. ಎಸ್, ದಿಸ್ ಇಸ್ ಕರೆಕ್ಟ್ ಅಂಡ್ ರೀಸನ್ ಈಸ್ ಎಕ್ಸಿಮ್ ಪಾಲಿಸಿ ಹೆಲ್ಪ್ಸ್ ಇನ್ ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್. ನೋಡಿ, ಎಕ್ಸಿಮ್ ಪಾಲಿಸಿ ಏನ್ ಮಾಡುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೋತ್ ಆರ್ ಕರೆಕ್ಟ್ ಅಂಡ್ ಆರ್ ಈಸ್ ಎಕ್ಸ್ಪ್ಲೇನಿಂಗ್ ಎ correctly. Understood? So question number 26 ಏನ್ ಹೇಳ್ತಾ ಇದೆ ನೋಡಿ, IMF provides financial assistance to countries facing balance of payment difficulties. ಏನಾಗುತ್ತೆ ಅಂದ್ರೆ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಯಾವಾಗ ಡೆಫಿಸಿಟ್ ಬರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು IMF ಕಡೆಯಿಂದ ಲೋನ್ ಅನ್ನ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ತೆಗೆದುಕೊಳ್ತೀವಿ. ಯಾಕಂದ್ರೆ ಈ ಒಂದು ಬೇರೆ ದೇಶಗಳಿಗೆ ಮಾಡಬೇಕಾದಂತಹ ಪೇಮೆಂಟ್ ಯಾವಾಗ ಡಿಲೇ ಆಗುತ್ತೆ ಆಗ ಏನಾಗುತ್ತೆ ಹೇಳಿ, ದ ಕೋಆಪರೇಷನ್ ಅಮಂಗ್ ದ ಕಂಟ್ರೀಸ್ ವಿಲ್ ನಾಟ್ ಸಸ್ಟೈನ್. ಹೀಗಾಗಿ IMF ಮೇಂಟೈನ್ಸ್ ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್ ಅಮಂಗ್ ದ ಮೆಂಬರ್ ಕಂಟ್ರೀಸ್. ಆ ಮೆಂಬರ್ ಕಂಟ್ರೀಸ್ ಮಧ್ಯದ ಒಂದು ಕೋಆಪರೇಷನ್ ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಅವರು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಎ ಅಂಡ್ ಬಿ ಕರೆಕ್ಟ್ ಆಗಿದೆ. ಹಾಗೆಯೇ ಆರ್ ಅನ್ನೋದು ಎ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂತ. ನೆಕ್ಸ್ಟ್ 27th ಕ್ವಶನ್ ಈಸ್, ಸಪ್ಲೈಯರ್ಸ್ ಆರ್ ಎನ್ ಇಂಪಾರ್ಟೆಂಟ್ ಕಂಪೋನೆಂಟ್ ಆಫ್ ಮೈಕ್ರೋ ಎನ್ವಿರಾನ್ಮೆಂಟ್. ನೋಡಿ, ಬಿಸ್ನೆಸ್ ಇನ ಮೈಕ್ರೋ ಎನ್ವಿರಾನ್ಮೆಂಟ್ ಪಾರ್ಟ್ ಅಂದ್ರೆ ಏನು? ಸ್ಪೆಸಿಫಿಕ್ ಕಂಪೋನೆಂಟ್ಸ್. ಓಕೆನಾ? ಅಂದ್ರೆ ಆ ಒಂದು ಬಿಸ್ನೆಸ್ ಗೆ ಸ್ಪೆಸಿಫಿಕ್ ಇರುವಂತಹ ಕಂಪೋನೆಂಟ್ಸ್, ಕಸ್ಟಮರ್ಸ್, ಸಪ್ಲೈಯರ್ಸ್, ಈ ರೀತಿ. ಯಾಕೆ ಸಪ್ಲೈಯರ್ಸ್ ಅನ್ನ ಮೈಕ್ರೋ ಎನ್ವಿರಾನ್ಮೆಂಟ್ ನ ಇಂಪಾರ್ಟೆಂಟ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ? ಯಾಕಂದ್ರೆ ಸಪ್ಲೈಯರ್ಸ್ ಅಫೆಕ್ಟ್ ಅವೈಲಬಿಲಿಟಿ ಅಂಡ್ ಕಾಸ್ಟ್ ಆಫ್ ಇನ್ಪುಟ್ಸ್. ಇನ್ಪುಟ್ಸ್ ಏನಿದೆ, ರಾ ಮೆಟೀರಿಯಲ್ಸ್ ಏನಿದೆ, ಅವುಗಳ ಕಾಸ್ಟ್ ಮತ್ತೆ ಅವೈಲಬಿಲಿಟಿಯನ್ನ ಮತ್ತೆ ಪ್ರೊಡಕ್ಷನ್ ಪ್ರೊಸೆಸ್ ಅನ್ನ ಅವರು ಇಂಪ್ಯಾಕ್ಟ್ ಮಾಡ್ತಾರೆ. ಸೊ ಎ ಅಂಡ್ ಬಿ ಎರಡು ಕರೆಕ್ಟ್ ಆಗಿ, ಎ ಅಂಡ್ ಆರ್ ಎರಡು ಕರೆಕ್ಟ್ ಆಗಿದೆ ಇಂಡಿಪೆಂಡೆಂಟ್ಲಿ ಕೂಡ. ಅದೇ ರೀತಿ ಆರ್ ಎ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಎ is the correct answer. Then next question is ನೋಡಿ, disinvestment reduces government ownership in public sector enterprises. Disinvestment ಅಂದ್ರೆ ಏನು? ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ, ಪಬ್ಲಿಕ್ ಸೆಕ್ಟರ್ ಎಂಟಿಟೀಸ್ ಅಲ್ಲಿ ಗವರ್ಮೆಂಟ್ ಅನ್ನ ಇನ್ವೆಸ್ಟ್ಮೆಂಟ್ ನ ಹಿಂಪಡೆಯುತ್ತೆ. ಯಾಕಂದ್ರೆ ಅಲ್ಲಿ ಪ್ರೈವೇಟ್ ಗೆ ಓನರ್ಶಿಪ್ ಅನ್ನ ಕೊಡೋದಕ್ಕೆ. ಓಕೆನಾ? ಯಾಕೆ? ರೀಸನ್ ಏನಪ್ಪಾ ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಇಸ್ ದ ಮೇಜರ್ ಕಂಪೋನೆಂಟ್ ಆಫ್ ಪ್ರೈವೇಟೈಸೇಷನ್ ಪಾಲಿಸಿ. ಪ್ರೈವೇಟೈಸೇಷನ್ ಮಾಡೋದು ಹೇಗೆ? ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಹಿಂಗ್ ತಗೊಂಡು ಪ್ರೈವೇಟ್ ಪೀಪಲ್ ಗೆ ಜಾಸ್ತಿ ಅಲೋ ಮಾಡೋದು ಅಂತ. ಓಕೆನಾ? ಸೊ ಎ ಅಂಡ್ ಆರ್ ಬೋತ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ಎಕ್ಸ್ಪ್ಲೇನಿಂಗ್ ಎ ಕರೆಕ್ಟ್ಲಿ. ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, 29 ಕ್ವಶನ್. ಈಗ ಇಲ್ಲಿಯವರೆಗೂ ನಾವು ಮಲ್ಟಿಪಲ್ ಚಾಯ್ಸ್ ಮತ್ತೆ ಅಸರ್ಷನ್ ರೀಸನಿಂಗ್ ಕ್ವಶನ್ಸ್ ಅನ್ನ ನೋಡಿದ್ವಿ. ಈಗ ನಾವೇನ್ ನೋಡ್ತಾ ಇದೀವಿ ಹೇಳಿ, ಈ ಒಂದು ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಅನ್ನ ನೋಡ್ತಾ ಇದೀವಿ. ಸೊ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ನೋಡಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ, IMF, WTO, ವರ್ಲ್ಡ್ ಬ್ಯಾಂಕ್ ಅಂಡ್ UN ಟ್ಯಾಡ್. ಓಕೆನಾ? ಯುನೈಟೆಡ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ. IMF ಅಂದ್ರೆ ಏನು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂಡ್ ವರ್ಲ್ಡ್ ಬ್ಯಾಂಕ್. ಇವುಗಳ ಕಾರ್ಯಗಳನ್ನ ಕೊಟ್ಟಿದ್ದಾರೆ ಒಂದ್ ಲೈನ್ ಅಲ್ಲಿ. ಅಂದ್ರೆ ಮೇನ್ ಆಬ್ಜೆಕ್ಟಿವ್ ಏನು ಅದನ್ನ ಮ್ಯಾಚ್ ಮಾಡಬೇಕು. ನೋಡಿ, IMF ಏನ್ ಮಾಡುತ್ತೆ ಹೇಳಿ? ಟ್ರೇಡ್ ಆರ್ಗನೈಸೇಷನ್ ಅಲ್ಲ, ಡೆವಲಪ್ಮೆಂಟ್ ಫಿನಾನ್ಸ್ ಪ್ರೊವೈಡ್ ಮಾಡುತ್ತಾ, ಮಾನಿಟರಿ ಕೋಆಪರೇಷನ್. ಈ ಎರಡರಲ್ಲೂ ನೋಡಿದಾಗ IMF ಅಂತ ಬಂದಾಗ ಹಿಂದೆ ಕೂಡ ನಾವು ನೋಡಿದ್ವಿ, ಇದು ಮಾನಿಟರಿ ಕೋಆಪರೇಷನ್ ಅನ್ನ ತೆಗೆದುಕೊಂಡು ಬರುತ್ತೆ ಮೆಂಬರ್ ಕಂಟ್ರೀಸ್ ಮಧ್ಯ. ವರ್ಲ್ಡ್ ಬ್ಯಾಂಕ್ ಏನ್ ಮಾಡುತ್ತೆ ಹೇಳಿ? ಡೆವಲಪ್ಮೆಂಟ್ ಗೆ ಫಿನಾನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ಈ ಒಂದು ಪ್ರಾಜೆಕ್ಟ್ಸ್, ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇರುತ್ತಲ್ಲ ಅದಕ್ಕೆ ಫಿನಾನ್ಸ್ ಅನ್ನ ಪ್ರೊವೈಡ್ ಮಾಡೋದು ವರ್ಲ್ಡ್ ಬ್ಯಾಂಕಿನ ಕೆಲಸ. ಹೀಗಾಗಿ IMF ಗೆ ಯಾವ್ದು ಬರುತ್ತೆ ಹೇಳಿ? 3. ಓಕೆ, ಎ ಗೆ ಮ್ಯಾಚ್ ಬರೋದು 3. ಈಗ ಒಂದೇ ಆನ್ಸರ್ ಗೊತ್ತಿದ್ರು ಕೂಡ ನೀವು ಇಲ್ಲಿ ಮ್ಯಾಚ್ ಮಾಡಬಹುದು ಎ ಅಂತ. ಅಂದ್ರೆ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಎ ಗೆ 3 ಕೊಟ್ಟಿರುವಂತಹದ್ದು ಎಲ್ಲ ಆನ್ಸರ್ ಅಲ್ಲಿಯೂ ಇರುತ್ತೆ. ABCD 4ರಲ್ಲಿನೂ ಇರುತ್ತೆ. ಆಗ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಉಳಿದವುಗಳನ್ನು ಮ್ಯಾಚ್ ಮಾಡಿ ನೋಡ್ಬೇಕು. WTO ದ ಕಾರ್ಯ ಏನು ಹೇಳಿ? WTO ದ ಕಾರ್ಯ ಏನು? ಟ್ರೇಡ್ ಆರ್ಗನೈಸೇಷನ್, ಡೆವಲಪ್ಮೆಂಟ್ ಫಿನಾನ್ಸ್, ಮಾನಿಟರಿ ಕೋಆಪರೇಷನ್ ಅಥವಾ ಟ್ರೇಡ್ ಅಂಡ್ ಡೆವಲಪ್ಮೆಂಟ್.
ಸೊ WTO ಏನ್ ಮಾಡುತ್ತೆ ಹೇಳಿ, ಇದೊಂದು ಟ್ರೇಡ್ ಆರ್ಗನೈಸೇಷನ್ ಆಗಿದೆ. WTO ಇಸ್ ಅ ಟ್ರೇಡ್ ಆರ್ಗನೈಸೇಷನ್. ವರ್ಲ್ಡ್ ಬ್ಯಾಂಕ್ ಏನ್ ಮಾಡುತ್ತೆ, ವರ್ಲ್ಡ್ ಬ್ಯಾಂಕ್ ಡೆವಲಪ್ಮೆಂಟ್ ಫಿನಾನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಸಿಗೆ ಯಾವ್ದು ಬರಬೇಕು, ಡೆವಲಪ್ಮೆಂಟ್ ಫಿನಾನ್ಸ್ 2 ಬರಬೇಕು. ಅದೇ ರೀತಿ UN ಕಾರ್ಪೊರೇಷನ್ ಆನ್ ಟ್ರೇಡ್ ಅಂಡ್ UN ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಗೆ ಯಾವ್ದು ಬರುತ್ತೆ ಹೇಳಿ, ಡಿಗೆ 4 ಅಂದ್ರೆ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅನ್ನ ಇದು ಪ್ರೊವೈಡ್ ಮಾಡುತ್ತೆ ಅಂತ. ಓಕೆನಾ. ಸೊ ಯಾವ ಕೋಡ್ ಕರೆಕ್ಟ್ ಆಗಿದೆ, IMF ಗೆ ಮಾನಿಟರಿ ಕೋಆಪರೇಷನ್, ಎ ಗೆ 3 ಮ್ಯಾಚ್ ಮಾಡಬೇಕು, ಬಿ ಗೆ WTO ಗೆ ಟ್ರೇಡ್ ಆರ್ಗನೈಸೇಷನ್, ವರ್ಲ್ಡ್ ಬ್ಯಾಂಕ್ ಗೆ ಡೆವಲಪ್ಮೆಂಟ್ ಫಿನಾನ್ಸ್, ಅದೇ ರೀತಿ UNCTAD ಇದಕ್ಕೆ ಯಾವುದು ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ನೋಡಿ. ಇಕನಾಮಿಕ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂಡ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ 4 ಎನ್ವಿರಾನ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಈ ಕಡೆಗೆ ಅದರ ಕಂಪೋನೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಬರುತ್ತಾ, ಕನ್ಸ್ಯೂಮರ್ ಬಿಲೀಫ್ಸ್ ಬರುತ್ತಾ, ಇನ್ಫ್ಲೇಷನ್ಸ್ ಬರುತ್ತಾ, ಇನೋವೇಷನ್ ಬರುತ್ತಾ. ನೋಡಿ, ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಂದ್ರೆ ಇನ್ಫ್ಲೇಷನ್. ಓಕೆ, ಎಗೆ 3 ಮ್ಯಾಚ್ ಆಗತ್ತೆ. ದೆನ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಗವರ್ಮೆಂಟ್ ಪಾಲಿಸೀಸ್. ಹೌದಾ. ದೆನ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಕನ್ಸ್ಯೂಮರ್ ಬಿಲೀಫ್ಸ್, ಈಸಿ. ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಇನೋವೇಷನ್. ಓಕೆನಾ. ಸೊ ಯಾವ ಮ್ಯಾಚ್ ಕರೆಕ್ಟ್ ಆಗಿದೆ ಇಲ್ಲಿ, ಕರೆಕ್ಟ್ ಆನ್ಸರ್ ಈಸ್ ಎ. ಓಕೆನಾ. ಎ ಗೆ 3 ಮ್ಯಾಚ್ ಆಗಿದೆ, ಬಿ ಗೆ 1 ಮ್ಯಾಚ್ ಆಗಿದೆ, ಸಿ ಗೆ 2 ಮ್ಯಾಚ್ ಆಗಿದೆ, ಡಿ ಗೆ 4 ಮ್ಯಾಚ್ ಆಗಿದೆ. ಸೊ ಒಂದ್ ಕಡೆ ನೀವು ABCD ಬರ್ಕೊಳ್ಬೇಕು ರಫ್ ಮೇಲೆ. ಅದೇ ರೀತಿ ಈ ಕಡೆ ಯಾವ ಮ್ಯಾಚ್ಗಳು ಮ್ಯಾಚ್ ಆಗುತ್ತೆ ಅಂತ ಮ್ಯಾಚ್ ಬರೀಬೇಕು. ಆಮೇಲೆ ಆಪ್ಷನ್ ಅನ್ನ ಟಿಕ್ ಮಾಡಬೇಕು. ಓಕೆ, ದೀಸ್ ಆರ್ ದ 30 ಇಂಪಾರ್ಟೆಂಟ್ ಕ್ವೆಶನ್ಸ್ ಆಸ್ಕ್ಡ್ ಇನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಫ್ರಾಮ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇದರ ಪಾರ್ಟ್ 2 ನೆಕ್ಸ್ಟ್ ಗೆ ಬರುವಂತಹ ವಾರದಲ್ಲಿ ಬರುತ್ತೆ. ಅದೇ ರೀತಿ ಏನು ವೆರಿ ವೆರಿ ಇಂಪಾರ್ಟೆಂಟ್ ಹೇಳಿ, ನೀವು ಮಾಡ್ಬೇಕಾಗಿರೋದೇನು, ಈ ಒಂದು ಟೆಸ್ಟ್ ಸೀರೀಸ್ ಅನ್ನ, ಓಕೆ, ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ದೀಸ್ ಆರ್ ದ ಮಾಡೆಲ್ ಕ್ವಶನ್ಸ್. ಈ ರೀತಿಯ ಮಿನಿಮಮ್ 500 ಕ್ವಶನ್ಸ್ ಫ್ರಮ್ ಈಚ್ ಚಾಪ್ಟರ್. ಓಕೆನಾ. ಈಚ್ ಚಾಪ್ಟರ್ ಇಂದ 500 ಕ್ವಶನ್ಸ್ ಇನ ಒಂದು ಟೆಸ್ಟ್ ಸೀರೀಸ್ ಅನ್ನು ನಾನು ನಿಮಗೆ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಆ ಟೆಸ್ಟ್ ಸೀರೀಸ್ ಅನ್ನು ಅಟೆಂಡ್ ಮಾಡಬೇಕು. ಅಂದ್ರೆ ಆ ಒಂದು ಟೈಮ್ ಲಿಮಿಟ್ ಅಲ್ಲಿ, ಓಕೆನಾ, ಯಾವ ರೀತಿ ನೆಟ್ ಎಕ್ಸಾಮ್ ಅಲ್ಲಿ ಕೊಡ್ತಿರಲ್ಲ ಅದೇ ರೀತಿ ಟೈಮ್ ಲಿಮಿಟ್ ಇರುತ್ತೆ ಅಲ್ಲೂ ಕೂಡ. ಸೊ ನಿಮಗೆ ನಿಮ್ಮ ನಾಲೆಜ್ ಅನ್ನು ನೀವು ಟೆಸ್ಟ್ ಮಾಡ್ಕೊಳ್ಬಹುದು. ಯಾವುದೇ ರೀತಿಯ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ಗೆ ಮೆಸೇಜ್ ಮಾಡಬಹುದು. ಧನ್ಯವಾದಗಳು. ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಆಗ ಮಾತ್ರ ನಿಮಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.